ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ. ಆತ್ಮನಾದ ದೇವನಿಗೆ ಪ್ರಿಯ ಯೇಸು ರಾಜನಿಗೆ. ಪವಿತ್ರಾತ್ಮ ದೇವನಿಗೆ ಈ ದಿನದ ಪ್ರತಿಯೊಂದು ಕ್ಷಣವು ನಿನ್ನ ನೆನಪಲ್ಲೇ ಕಳೆಯಬೇಕು. ಹೌದು ಡ್ಯಾಡಿ, ಈ ದಿನದ ಪ್ರತಿಯೊಂದು ಕ್ಷಣವು ನಿನ್ನ ನೆನಪಲ್ಲೇ ಕಳೆಯಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ. ಆತ್ಮನಾದ ದೇವನಿಗೆ ಪ್ರಿಯ ಯೇಸು ರಾಜನಿಗೆ. ಆತ್ಮನಾದ ದೇವನಿಗೆ ನಿನ್ನ ಆಸೆ ಬಯಕೆಯಲ್ಲ ನನ್ನ ಹೃದಯದ ಬಡಿತವಾಗಲಿ. ನಿನ್ನ ಆಸೆ ಬಯಕೆಯಲ್ಲ ನನ್ನ ಹೃದಯದ ಬಡಿತವಾಗಲಿ. ನನ್ನ ಜೀವಕಾಲವೆಲ್ಲ ಜಪವೀರನೆಂದೇ ಇರಲಿ. ನನ್ನ ಜೀವಕಾಲವೆಲ್ಲ ಜಪವೀರನೆಂದೇ ಇರಲಿ. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ. ಆತ್ಮನಾದ ದೇವನಿಗೆ ಪ್ರಿಯ ಯೇಸು ರಾಜನಿಗೆ. ಆತ್ಮನಾದ ದೇವನಿಗೆ ಪ್ರಿಯ
ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಆರಾಧನೆ ಡ್ಯಾಡಿ ನಿಮಗೆ ಘನತೆ ಗೌರವ ಮುಂಜಾನೆಯಲ್ಲಿ ಸಲ್ಲಿಸುತ್ತೇವೆ. ರಾಜನಿಗೆ ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವನಿಗೆ, ಪ್ರಿಯ ಯೇಸು ರಾಜನಿಗೆ. ಈ ಮುಂಜಾನೆ ವೇಳೆಯಲ್ಲಿ ಪರಿಶುದ್ಧಾತ್ಮ ದೇವನಿಗೆ. ಹಲ್ಲೆಲೂಯ. ನಿಮಗೆ ಆರಾಧನೆ, ನಿಮಗೆ ಘನತೆ, ನಿಮಗೆ ಗೌರವ. ಥ್ಯಾಂಕ್ ಯು ಅಪ್ಪ. ಈ ದಿನವಿಡೀ ನಿಮ್ಮ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದೀವಿ ಡ್ಯಾಡಿ. ಈ ದಿನವಿಡೀ ನಮ್ಮ ಮೇಲೆ ದೊರೆತನ ಮಾಡಿ, ನಮ್ಮನ್ನು ಆಳ್ವಿಕೆ ಮಾಡಿ, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ನಮಗೆ ತಿಳಿಸಿಕೊಡಿ. ಥ್ಯಾಂಕ್ ಯು. ನಿಮ್ಮ ಚಿತ್ತವನ್ನು ಮಾತ್ರವೇ ಮಾಡ್ತೀವಿ ಅಪ್ಪ, ನಿಮ್ಮ ಇಷ್ಟವನ್ನು ಮಾತ್ರವೇ ಮಾಡ್ತೀವಿ ಡ್ಯಾಡಿ. ಅದ್ಭುತ ಸ್ವರೂಪನೇ, ಅತಿಶಯ ದೇವರೇ, ಹಲ್ಲೆಲೂಯ. ಕೃಪಾಳುವೇ, ದಯಾಮಯನೇ, ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಹಲ್ಲೆಲೂಯ. ಮುಂಜಾನೆಯೇ ಹುಡುಕುವೆನು, ಈ ಮುಂಜಾನೆಯೇ ಹುಡುಕುವೆನು, ನಿನ್ ಸಮ್ಮುಖವಾ ಬಯಸುವೆನು, ನಿನ್ನ ಸಮ್ಮುಖವಾ ಬಯಸುವೆನು. ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ. ನಿನ್ ಸನ್ನಿಧಿ ಆನಂದವೇ, ಎಂದೆಂದು ನನಗೆ ಆನಂದವೇ. ರಾಜ ನಿನ್ ಸನ್ನಿಧಿ ಆನಂದವೇ, ಎಂದೆಂದು ನನಗೆ ಆನಂದವೇ. ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ಯೇಸು ರಾಜ, ಯೇಸು. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನ ಯೇಸು ರಾಜ. ಲೋಕವೆಲ್ಲ ನಶ್ವರವು, ಈ ಲೋಕವೆಲ್ಲ ನಶ್ವರವು, ನಿನ್ ಪ್ರೀತಿ ಒಂದೇ ಶಾಶ್ವತವು, ಪ್ರೀತಿ ಒಂದೇ ಶಾಶ್ವತವು. ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ. ಕರ ಹಿಡಿದ ನಾಯಕನೇ, ನನ್ನ ಕರ ಹಿಡಿದ ನಾಯಕನೇ, ಕೈ ಬಿಡದ ಜೊತೆಗಾರನೇ, ಕೈ ಬಿಡದ ಜೊತೆಗಾರನೇ. ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ.
ಸ್ತುತಿಗಳಲ್ಲೇ ಇರುವವನೇ, ನನ್ನ ಸ್ತುತಿಗಳಲ್ಲೇ ಇರುವವನೇ, ನನ್ನ ಜೊತೆಗಾರನೇ ಮದಲಿಂಗನೇ, ನನ್ನ ಜೊತೆಗಾರನೇ ನನ್ನ ಮದಲಿಂಗನೇ. ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ. ಬಲಪಡಿಸೋ ಬೋಧಕನೇ, ಬಲಪಡಿಸೋ ಬೋಧಕನೇ, ನೆಲೆಗೊಳಿಸೋ ನಾಯಕನೇ, ನನ್ನ ನೆಲೆಗೊಳಿಸೋ ನಾಯಕನೇ. ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ. ಇನ್ನು ನಿನ್ನ ಅರಿಯಬೇಕು, ಇನ್ನು ನಿನ್ನ ಅರಿಯಬೇಕು, ನಿನ್ನ ಬಳಿ ಸೇರಬೇಕು, ನಿನ್ನ ಬಳಿ ಸೇರಬೇಕು. ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, 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 ಯೇಸು ರಾಜ. ಡ್ಯಾಡಿನ ನೋಡಿ ಹೇಳುವ, ಹೌದು, ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನೇ ಹುಡುಕಿ ಬಂದಿದ್ದೇವೆ ರಾಜ. ಮುಂಜಾನೆಯೇ ಹುಡುಕುವೆನು ನಿನ್ ಸಮ್ಮುಖವಾ ಬಯಸುವೆನು. ಈ ಮುಂಜಾನೆಯೇ ಹುಡುಕುವೆನು ನಿನ್ ಸಮ್ಮುಖವಾ ಬಯಸುವೆನು, ಬಯಸುವೆನು. ನಂದೇವನೇ ನನ್ಯೇಸುವೆ, ನಿಮ್ಮನ್ನೇ ಪ್ರೀತಿಸುವೆ. ನಂದೇವನೇ ನನ್ನೇಸುವೆ, ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮನ್ನೇ ಪ್ರೀತಿಸುವೆ. ಜೊತೆಗಾರನೇ ಆಶ್ರಯವೇ ನಿನ್ನೆರಳಲ್ಲೇ ಹರ್ಷಿಸುವೆ. ಎಸ್ ಡ್ಯಾಡಿ, ನನ್ನ ಜೊತೆಗಾರನೇ ಆಶ್ರಯವೇ ನಿನ್ನೆರಳಲ್ಲೇ ಹರ್ಷಿಸುವೆ, ಹರ್ಷಿಸುವೆ. ನಂದೇವನೇ ನನ್ಯೇಸುವೆ, ನಿಮ್ಮನ್ನೇ ಪ್ರೀತಿಸುವೆ. ಎಸ್ ಡ್ಯಾಡಿ, ನಂದೇವನೇ ನನ್ನೇಸುವೆ, ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮನ್ನೇ ಪ್ರೀತಿಸುವೆ. ಹಲ್ಲೆಲೂಯ. ನಿಮ್ಮನ್ನೇ ಪ್ರೀತಿಸುವೆ ಡ್ಯಾಡಿ, ನಿಮ್ಮನ್ನೇ ಪ್ರೀತಿಸುವೆ. ಐ ಲವ್ ಯು ಫಾದರ್, ಐ ಲವ್ ಯು ಜೀಸಸ್, ಐ ಲವ್ ಯು ಹೋಲಿ ಸ್ಪಿರಿಟ್ ಗಾಡ್. ಓ ಐ ಲವ್ ಯು, ಐ ಲವ್ ಯು ಲಾರ್ಡ್. ಜೀವವುಳ್ಳ
ದಿನವೆಲ್ಲ ಸ್ತುತಿಸುವೆ ಕೊಂಡಾಡುವೆ. ಎಸ್ ಲಾರ್ಡ್, ನನ್ನ ಜೀವವುಳ್ಳ ದಿನವೆಲ್ಲ ಸ್ತುತಿಸುವೆ ಕೊಂಡಾಡುವೆ ಕೊಂಡಾಡುವೆ. ನನ್ನ ದೇವನೇ ನನ್ನ ಯೇಸುವೇ, ನಿಮ್ಮನ್ನೇ ಪ್ರೀತಿಸುವೆ ನಿಮ್ಮನ್ನೇ ಪ್ರೀತಿಸುವೆ. I love you Jesus, I love you Holy Ghost, I love you Lord. Oh, Hallelujah, 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 ಉನ್ನತೋನ್ನತಗಳಲ್ಲಿ ಸಿಂಹಾಸನ ಆಸೀನನೇ, ಈ ಬೆಳಗಿನ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ನೀವಿರುವುದಕ್ಕಾಗಿ ಸ್ತೋತ್ರ. ನಿಮ್ಮ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರಸನ್ನತೆಗಾಗಿ ಸ್ತೋತ್ರ, ವಂದನೆ. ಥ್ಯಾಂಕ್ ಯು ಲಾರ್ಡ್. ಇನ್ನು ನೀವು ಮಹಿಮೆ ಹೊಂದಿ, ನನ್ನ ಮೂಲಕ ಮಹಿಮೆ ಹೊಂದಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಯೇಸುವಿನ ಉನ್ನತ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆ, ಆಮೆನ್. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಅನುಕೂಲ ಆಗುವಂತೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದೋಣ. ಅಪೊಸ್ತಲ ಕೃತ್ಯಗಳು 2:4. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಪವಿತ್ರಾತ್ಮ ಭರಿತರಾಗಿ ಯಾವ ಆತ್ಮನಿಂದ ಅವರು ಭರಿತರಾಗಿದ್ದರೋ ಆ ಆತ್ಮನು ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ಪವಿತ್ರಾತ್ಮನು ಬರುವಾಗ ಪವಿತ್ರಾತ್ಮನು ಬರಿದಾಗಿ ಬರುವುದಿಲ್ಲ, ತನ್ನ ಸಕಲ ವರಗಳೊಂದಿಗೆ ನಮ್ಮ ಮೇಲೆ ಬರ್ತಾನೆ. ಪವಿತ್ರಾತ್ಮ ನಮ್ಮೊಳಗೆ ಬರುವಾಗ ಪವಿತ್ರಾತ್ಮನು ವರಗಳೊಂದಿಗೆ ಬರ್ತಾನೆ, ಫಲಗಳೊಂದಿಗೆ ಬರ್ತಾನೆ, ಬರಿ ಕೈನಲ್ಲಿ ಬರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಇದಕ್ಕೆ ಹೋಗೋದಕ್ಕಿಂತ ಮುಂಚೆ ಪವಿತ್ರಾತ್ಮನ ವರಗಳು ಅದರ ಪಟ್ಟಿ, ಫಲಗಳು ಅದರ ಪಟ್ಟಿಯನ್ನು ಜಸ್ಟ್ ಗ್ಲಾನ್ಸ್ ಮಾಡಿ ಬರೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 4ನೇ ವಚನದಿಂದ 10ನೇ ವಚನದವರೆಗೆ ಓದೋಣ. ಕೊರಿಂಥ 12:4.
ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು. ದೇವರಾತ್ಮನು ಒಬ್ಬನೇ. ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು. ಕರ್ತನೂ ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು. ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟವೆ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯೂ, ಒಬ್ಬನಿಗೆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ. ಈ ವರಗಳೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ 9 ವರಗಳ ಪಟ್ಟಿಯನ್ನು ನಾವು ಕಾಣಬಹುದು. ಜ್ಞಾನವಾಕ್ಯ, ವಿದ್ಯಾವಾಕ್ಯ, ನಂಬಿಕೆ, ನಾನಾ ರೋಗಗಳನ್ನು ವಾಸಿ ಮಾಡುವಂತಹ ವರ ಮತ್ತು ಪ್ರವಾದನೆಯ ವರ, ಅಸತ್ಯಾತ್ಮಗಳನ್ನು ವಿವೇಚಿಸುವ ವರ, ವಿವಿಧ ವಾಣಿಗಳನ್ನಾಡುವ ವರ, ವಾಣಿಗಳ ಅರ್ಥವನ್ನು ಹೇಳುವ ವರ. ಈ ರೀತಿಯಾಗಿ 9 ವರಗಳನ್ನು ನಾವು ಇಲ್ಲಿ ಕಾಣ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಎಲ್ಲ ವರಗಳು ಒಬ್ಬನೇ ಆತ್ಮನಿಂದ ನಮಗೆ ದೊರಕುತ್ತದೆ. ದೇವರ ಆತ್ಮನು ಸರ್ವರ ಪ್ರಯೋಜನಾರ್ಥವಾಗಿ ಇದನ್ನು ನಮಗೆ ಕೊಡ್ತಾನೆ. ಮತ್ತು ವಾಕ್ಯ ಹೇಳ್ತದೆ, ದೇವರು ಪ್ರತಿಯೊಬ್ಬರಿಗೂ ಆತನಿಗೆ ತೋರಿ ಬರುವ ಹಾಗೆ ಪ್ರತಿಯೊಬ್ಬನಲ್ಲಿ ಆತನಿಗೆ ತೋರಿ ಬರುವ ಹಾಗೆ ಪ್ರತಿಯೊಬ್ಬರಲ್ಲಿ ದೇವರಾತ್ಮನ ವರವು ಪ್ರಕಟ ಆಗ್ತದೆ. ಆತನಿಗೆ ಕರ್ತನ ಯೋಜನೆ ಮೇರೆಗೆ ಪ್ರತಿಯೊಬ್ಬರಲ್ಲಿ ಈ ವರವು ಪ್ರಕಟ ಆಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅಪೊಸ್ತಲರ ಕೃತಿಯಲ್ಲಿ 2ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡ್ತೇವೆ, ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡಿದರು. ಅದನ್ನು ನೋಡಿ ಇಲ್ಲಿ ನಾವು ನೋಡ್ತೇವೆ. ಎಷ್ಟನೇ ವಚನ? ವಿವಿಧ ವಾಣಿಗಳನ್ನಾಡುವ ವರ ಅಂತ ಹೇಳಿ ನಾವು ನೋಡ್ತೇವಲ್ಲ. 8ನೇ ಅಂಶವಾಗಿ ವಿವಿಧ ವಾಣಿಗಳನ್ನಾಡುವ ವರ 10ನೇ ವಚನದಲ್ಲಿದೆ. 10ನೇ ವಚನದ ಕೊನೆಯ ಭಾಗದಲ್ಲಿದೆ. ವಿವಿಧ ವಾಣಿಗಳನ್ನಾಡುವ ವರ. ಪವಿತ್ರಾತ್ಮನಿಂದ ಅವರು ಭರಿತರಾದಾಗ ಅವರಲ್ಲಿ ಅದು ಪ್ರಕಟ ಆಯಿತು. ಆದರೆ ಅಷ್ಟು ಮಾತ್ರ ಅಲ್ಲ, ಇಷ್ಟು ವರಗಳಿವೆ, 9 ವರಗಳಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಸಮಯದಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ. ಗಲಾತ್ಯ 5:22. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ. 9 ಫಲಗಳನ್ನು ನಾವು ಕಾಣ್ತೇವೆ. 9 ವರಗಳು, 9 ಫಲಗಳೊಂದಿಗೆ ಪವಿತ್ರಾತ್ಮನು ಬರ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ದೇವರಾತ್ಮನು ಯಾರಲ್ಲೂ ಕೂಡ ಬರಿದಾಗಿ ಬರುವವನಲ್ಲ. ಸಕಲ ವಿಧವಾದ ವರಗಳೊಂದಿಗೆ, ಫಲಗಳೊಂದಿಗೆ 2 ಕೈಯಲ್ಲಿ ಗಿಫ್ಟ್ ಇಟ್ಕೊಂಡು ನಮ್ಮ ಜೀವಿತಕ್ಕೆ ಬರ್ತಾರೆ. ಹಲ್ಲೆಲೂಯಾ. ಪವಿತ್ರಾತ್ಮನಿಂದ ನಾವು ತುಂಬ ಬೆನಿಫಿಟ್ ಪಡ್ಕೋಬೋದು. ಸುಮ್ಮನೆ ಪವಿತ್ರಾತ್ಮನು ಏನಕ್ಕೆ ಬರ್ತಾನೆ? ಸುಮ್ಮನೆ ಬರೋದಿಲ್ಲ. ಸರ್ವರ ಪ್ರಯೋಜನಾರ್ಥಕವಾಗಿ ನಮ್ಮಲ್ಲಿ ವರಗಳನ್ನು, ಫಲಗಳನ್ನು ತುಂಬಿಸುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆಯುವಾಗ ಈ ರೀತಿಯಾಗಿ ಹೇಳ್ತಾನೆ. 1 ಕೊರಿಂಥ 14ನೇ ಅಧ್ಯಾಯ. 1 ಕೊರಿಂಥ 14.
ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಹ್ಮ್ ಆದರೂ ಪವಿತ್ರಾತ್ಮನಿಂದುಂಟಾಗುವ ವರಗಳನ್ನು ಹ್ಮ್ ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಹ್ಮ್ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಹಾಲೆಲೂಯ. ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು ಅಪೇಕ್ಷಿಸಿರಿ. ಅವುಗಳೊಳಗೆ ಪ್ರವಾದಿಸುವ ವರವನ್ನೇ ಅಪೇಕ್ಷಿಸಿರಿ, ಆಸಕ್ತಿಯಿಂದ ಅಪೇಕ್ಷಿಸಿರಿ. ಸೊ ಅದನ್ನು ಆಮೇಲೆ ನೋಡೋಣ. ವರಗಳನ್ನು ಅಪೇಕ್ಷಿಸಿರಿ ಅಂತ ಹೇಳ್ತಾರೆ. ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು ನಾವು ಆಸಕ್ತಿಯಿಂದ, ನನಗೂ ಆ ವರಗಳು ಬೇಕು ಅಂತ ಹೇಳಿ ದಾಹದಿಂದ ನಾವು ಕೇಳಬೇಕಂತೆ, ಅಪೇಕ್ಷಿಸಬೇಕು, ದೇವರಿಂದ ಎದುರು ನೋಡಬೇಕು. ಈಗ ಮಕ್ಕಳು ಮಮ್ಮಿ ಡ್ಯಾಡಿ ಇಲ್ಲಾದರೂ ಹೊರಗೆ ಹೋಗಿ ಬರುವಾಗ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ತಿಂಡಿ ತೊಗೊಂಬರ್ತಾರೆ, ನಮಗೇನಾದರೂ ಗಿಫ್ಟ್ ತೊಗೊಂಬರ್ತಾರೆ ಅಂತ ಹೇಳಿ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮಲ್ಲೂ ಕೂಡ ಒಂದು ನಿರೀಕ್ಷೆ ಇರಬೇಕು, ಎಕ್ಸ್ಪೆಕ್ಟೇಷನ್ ಇರಬೇಕು, ಅಪೇಕ್ಷೆ ಇರಬೇಕು. ಪವಿತ್ರಾತ್ಮನು ವರಗಳನ್ನು ನನಗೆ ಕೊಡಬೇಕು, ಪವಿತ್ರಾತ್ಮನ ವರಗಳಿಂದ ನಾನು ಭೂಷಿತನಾಗಬೇಕು, ಪವಿತ್ರಾತ್ಮನ ಫಲಗಳಿಂದ ನಾನು ಭೂಷಿತನಾಗಬೇಕು. ಹಲ್ಲೆಲೂಯ. ಈ ರೀತಿಯಾಗಿ ಪವಿತ್ರಾತ್ಮನ ವರಗಳು, ಫಲಗಳು ನಮ್ಮ ಜೀವಿತದಲ್ಲಿ ಕಾರ್ಯನಿರ್ವಹಿಸುವಂಥವುಗಳಾಗಿವೆ. ಸೊ ಅದರಲ್ಲಿ ವಿಶೇಷವಾಗಿ ನಾವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ನೋಡ್ತೇವೆ. ಅವರು ಪವಿತ್ರಾತ್ಮನ ಒಂದು ಇನ್ಫಿಲ್ಲಿಂಗ್, ಪವಿತ್ರಾತ್ಮ ಭರಿತರಾದಾಗ ಮೊಟ್ಟ ಮೊದಲು ಅವರಲ್ಲಿ ಪ್ರಕಟ ಆದದ್ದು ವಾಣಿಯ ವರ, ನಾನಾ ಭಾಷೆಗಳನ್ನಾಡುವ ವರ ಅವರ ಮೂಲಕ ಪ್ರಕಟ ಆಗ್ತದೆ. ಒಂದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಪವಿತ್ರಾತ್ಮನು ಆವತ್ತು ಇದ್ದ ಅದೇ ಪವಿತ್ರಾತ್ಮನು ಇವತ್ತಿಗೂ ಇದ್ದಾನೆ. ಆವತ್ತಿದ್ದಂತಹ ಅದೇ ಪವಿತ್ರಾತ್ಮನ ವರಗಳು ಇವತ್ತು ಕಾರ್ಯ ಮಾಡ್ತವೆ ನಮ್ಮಲ್ಲಿ. ಆವತ್ತು ಇದ್ದಂಥ ಅದೇ ಪವಿತ್ರಾತ್ಮನ ಫಲಗಳು ಇವತ್ತು ನಮ್ಮಲ್ಲಿ ಕಾರ್ಯ ಮಾಡ್ತವೆ. ಆವತ್ತು ಬೇರೆ ಇವತ್ತು ಬೇರೆ ಅಲ್ಲ, ಅದೇ ಪವಿತ್ರಾತ್ಮನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಅದರಿಂದಾಗಿ ಇಲ್ಲಿ ನಾವು ಗಮನಿಸ್ತೇವೆ, ಪವಿತ್ರಾತ್ಮನು ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಅವರು ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಅವರು ಸ್ವಂತ ಆಲೋಚನೆಯಿಂದ ಮಾತಾಡಲಿಲ್ಲ, ಅವರ ಕಲ್ಪನೆ ಅಲ್ಲ. ದೇವರಾತ್ಮನು ಅವರಿಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ, ನಾಲಿಗೆ ಅವರದು, ದೇವರಾತ್ಮನು ಏನು ಅವ್ರಿಗೆ ಪ್ರೇರಣೆ ಕೊಡ್ತಾನೋ, ನುಡಿಯುವ ಶಕ್ತಿಯನ್ನು ಕೊಡ್ತಾನೋ, ಅದರ ಮೇರೆಗೆ ಅವರು ಬೇರೆ ಬೇರೆ ಭಾಷೆಗಳಿಂದ ಮಾತನಾಡಿದರು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದಿ ಸಭೆಯಲ್ಲಿ ಈ ವಾಣಿಯಲ್ಲಿ ಮಾತನಾಡುವುದು ಬಹಳ ವಿಶೇಷವಾಗಿ ಕಂಡುಬಂತು. ಪವಿತ್ರಾತ್ಮ ಭರಿತರಾದ ತಕ್ಷಣ ಮೊದಲು ಅವರಲ್ಲಿ ಪ್ರಕಟ ಆಗುವಂತಹ ವರ ಅದು ವಾಣಿಯ ವರ ಆಗಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏನಕ್ಕೆ ವಾಣಿಯ ವರ ಉಪಯೋಗ ಆಗ್ತದೆ? ಹಲವಾರು ಪ್ರಯೋಜನಗಳಿವೆ. ನಾವು ಒಂದೊಂದಾಗಿ ನೋಡೋಣ. ಕೆಲವರು ಒಂದು ಭಾಗವನ್ನು ಹಿಡ್ಕೊಂಡು ವಾದ ಮಾಡ್ತಾರೆ. ನಾವು ಆ ರೀತಿಯಾಗಿ ಹೋಗಬಾರ್ದು. ಎಲ್ಲವನ್ನು ನಾವು ನೋಡುವಾಗ ನಿಮಗೆ ವಾಣಿ ಅಂದರೆ ಏನು, ಹೇಗೆ ಅದನ್ನು ನಾವು ಬಳಕೆ ಮಾಡಬೇಕು, ಅದರಿಂದ ಇರುವಂಥ ಪ್ರಯೋಜನಗಳೇನು, ಎಲ್ಲವೂ ಕೂಡ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಇವತ್ತು ನಾವು ಒಂದು ಅಂಶವನ್ನು ಮಾತ್ರ ನಮ್ಮ ಧ್ಯಾನಕ್ಕೆ ತಗೊಳ್ಳುವ, ಯಾಕಂದರೆ ನಮಗೆ ಸಮಯದ ಅಭಾವ ಇರೋದ್ರಿಂದ ಒಂದು ಅಂಶ ಮಾತ್ರ. ಏನಕ್ಕೆ ವಾಣಿಯನ್ನು ಬಳಕೆ ಮಾಡ್ಬೋದು ಅಂದರೆ, ನಂಬರ್ 1, ದೇವರನ್ನು ಸ್ತುತಿಸುವುದಕ್ಕೆ. ಹಲ್ಲೆಲೂಯ. 11ನೇ ವಚನ, ಅದರಲ್ಲೇ ಅಪೊಸ್ತಲ ಕೃತ್ಯಗಳು 2:11. ಅರಬಿ ದೇಶದವರು ಆಗಿರುವ ನಾವು ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ತುಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ. ದೇವರ ಮಹತ್ತುಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ಹಲ್ಲೆಲೂಯ. ದೇವರ ಮಹತ್ತುಗಳನ್ನು ಹೇಳಲಿಕ್ಕೆ, ದೇವರನ್ನು ಸ್ತುತಿಸಲಿಕ್ಕೆ, ದೇವರನ್ನು ಹೊಗಳಿ ಕೊಂಡಾಡಲಿಕ್ಕೆ ಈ ಯಾವುದು ವಾಣಿಯನ್ನು ಬಳಕೆ ಮಾಡಿರುವುದನ್ನು ನಾವು ಕಾಣ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಕ್ಕೆ ಬನ್ನಿ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 44 ಮತ್ತು 45ನೇ ವಚನಗಳು. ಅಪೊಸ್ತಲ ಕೃತ್ಯಗಳು 10:45ನೇ ವಚನ. 44ರಿಂದನೇ ಓದಿ. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು.
ಅವರು ನಾನಾ ಭಾಷೆಗಳನ್ನಾಡುತ್ತಾ ಹ್ಮ್. ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಹ್ಮ್. ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ಹ್ಮ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಇಲ್ಲಿ ಕೂಡ ನಾವು ನೋಡ್ತೇವೆ, ಆ, ಅವರೆಲ್ಲರೂ ಪವಿತ್ರಾತ್ಮ ವರವನ್ನು ಹೊಂದಿದ ತಕ್ಷಣ ನಾನಾ ಭಾಷೆಗಳನ್ನು ಆಡಿದರು ಅಂತ ಹೇಳಿ ನಾವು ನೋಡ್ತೇವೆ. ನಾನಾ ಭಾಷೆಗಳನ್ನು ಆಡಿದರು. ಏನು ಅಲ್ಲಿ ನಡೆದಂಥದ್ದೇನು? ನಾನಾ ಭಾಷೆಗಳನ್ನ ಆಡುತ್ತಾ ದೇವರನ್ನ ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದ್ರಂತೆ. ಮೊದಲನೇದಾಗಿ ದೇವರನ್ನ ಸ್ತುತಿಸುವುದಕ್ಕೆ, ಹೊಗಳುವುದಕ್ಕೆ, ಕೊಂಡಾಡುವುದಕ್ಕೆ ಈ ವಾಣಿಯನ್ನು ಬಳಕೆ ಮಾಡುವುದನ್ನು ನಾವು ಕಾಣ್ತೇವೆ. ಯಾಕೆ ನಮ್ಮ ಭಾಷೆ ಪದಗಳಿಲ್ವಾ? ಬೇರೆ ಭಾಷೆ ಪದಗಳನ್ನೇ ಬಳಸಬೇಕಾ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಭಾಷೆಯಲ್ಲಿ ವಾಣಿಯಲ್ಲಿ ನಮ್ಮ ಭಾಷೆಯಲ್ಲಿ ನಾವು ಮಾತನಾಡುವಾಗ ದೇವರನ್ನ ಸ್ತುತಿಸ್ತೇವೆ, ಕೊಂಡಾಡ್ತೇವೆ, ಆತ ನಾಮ ಮಹತ್ವಗಳನ್ನೆಲ್ಲ ಮೇಲೆ ವಿವರಿಸಿ ಹೇಳ್ತೇವೆ. ವಾಣಿಯಲ್ಲಿ ನಾವು ದೇವರನ್ನ ಸ್ತುತಿಸುವಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ದೇವರನ್ನ ಸ್ತುತಿಸಲಿಕ್ಕೆ ಅವಕಾಶ ಆಗ್ತದೆ. ಇಲ್ಲಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ, ಹೆಚ್ಚು ಕಡಿಮೆ 14 ಭಾಷೆಗಳಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಭಾಷೆಗಳಲ್ಲಿ, ಅವರವರ ಭಾಷೆಗಳಲ್ಲಿ ಅವರು ಕೇಳಿಸ್ಕೊತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಇದು ಒಂದು ಹಂತ, ಬೇರೆಯವರಿಗೆ ಅರ್ಥ ಆಗುವ ರೀತಿಯಲ್ಲಿ ಕೇಳಿಸುವಂಥದ್ದು. ನೀವು ಅಪೊಸ್ತಲರ ಕೊರಿಂಥದವರಿಗೆ ಬರೆದ ಪತ್ರಿಕೆ 1 ಕೊರಿಂಥ 12ನೇ ಅಧ್ಯಾಯಕ್ಕೆ 14ನೇ ಅಧ್ಯಾಯಕ್ಕೆ ಬರುವಾಗ, 1 ಕೊರಿಂಥ 14ನೇ ಅಧ್ಯಾಯಕ್ಕೆ ಬರುವಾಗ 2ನೇ ವಚನದಿಂದ ಓದೋಣ. 1 ಕೊರಿಂಥ 14:2. ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಮಾತನಾಡುವುದಿಲ್ಲ. ಯಾಕಂದರೆ ವಾಣಿಯಲ್ಲಿ ಮಾತನಾಡುವಾಗ ಆ ಪದಗಳು ಇವನ ಪದಗಳಲ್ಲ ಅಥವಾ ನನ್ನ ಪದಗಳಲ್ಲ, ದೇವರಾತ್ಮನು ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ನನ್ನ ನಾಲಿಗೆಯನ್ನು ನಾನು ಬಿಟ್ಕೊಡ್ತಾ ಇದ್ದೀನಿ ಅಷ್ಟೇ. ದೇವರಾತ್ಮನು ಮಾತಾಡ್ತಾ ಇದ್ದಾನೆ. ದೇವರನ್ನ ಮೆಚ್ಚಿಸುವುದಕ್ಕೆ ಮೊದಲೇದಾಗಿ ಒಂದು ಅಂಶವನ್ನು ಮಾತ್ರ ತಗೊಂಡಿದ್ದೀವಿ, ಮಿಕ್ಕಿದ ಆಮೇಲೆ ನೋಡುವ. ದೇವರನ್ನ ಸ್ತುತಿಸುವುದಕ್ಕೆ ದೇವರ ಜೊತೆಗೆ ಮಾತನಾಡ್ತಾ ಇದ್ದಾನೆ. ವಾಣಿಯನ್ನಾಡುವವನು ದೇವರನ್ನ ಸ್ತುತಿಸುವುದಕ್ಕೆ ದೇವರಾತ್ಮನು ಕೊಡುವಂತಹ ನುಡಿಯನ್ನು ಬಳಕೆ ಮಾಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮನುಷ್ಯರ ಸಂಗಡ ಮಾತನಾಡುವುದಿಲ್ಲ. ಮನುಷ್ಯರ ಸಂಗಡ ಮಾತನಾಡುವಂಥದ್ದು ಬೇರೆ ಇದೆ. ನಾನು ಈಗ ಸ್ತುತಿಸುವುದನ್ನು ಮಾತ್ರ ಹೇಳ್ತಾ ಇದ್ದೀನಿ, ದೇವರನ್ನು ಸ್ತುತಿಸುವುದಕ್ಕೆ ಬಳಕೆ ಮಾಡುವುದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಮನುಷ್ಯರಿಗೆ ಅರ್ಥ ಆಯಿತು ಮನುಷ್ಯರ ಸಂಗಡ ಮಾತನಾಡುವುದರ ವಿಷಯದಲ್ಲಿ ಆಮೇಲೆ ನಾವು ನೋಡುವ. ದೇವರ ಸಂಗಡ ಮಾತನಾಡ್ತೇವೆ. ಸ್ತೋತ್ರ ಮಾಡುವಾಗ ಈಗ ನಾವು ಮನುಷ್ಯರ ಸಂಗಡ ಮಾತನಾಡುವುದಿಲ್ಲ, ನಾವು ದೇವರ ಸಂಗಡ ಮಾತನಾಡ್ತೇವೆ. ಹಲ್ಲೆಲೂಯ. ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಮಾತನಾಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೆಕ್ಸ್ಟ್ ಲೈನ್ ಹೇಳ್ತದೆ, ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರೂ ತಿಳುಕೊಳ್ಳುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಅಲ್ಲಿ ಅರ್ಥ ಆಯ್ತಲ್ಲ ಅಂತ ನೀವು ಕೇಳ್ಬೋದು, ಅದನ್ನು ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೇನೆ. ದೇವರನ್ನು ಸ್ತುತಿಸುವಂಥ ವಿಷಯದಲ್ಲಿ ನಾವು ದೇವರ ಜೊತೆ ಮಾತನಾಡ್ತೇವೆ ಹೊರತು ಮನುಷ್ಯರ ಸಂಗಡ ಮಾತನಾಡುವುದಿಲ್ಲ. ಆ ಸಂದರ್ಭದಲ್ಲಿ ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು, ದೇವರ ವಿಷಯವಾದ ಮಹತ್ವಗಳನ್ನು, ಇದುವರೆಗೆ ಗುಪ್ತವಾಗಿರುವ ವಿಚಾರಗಳನ್ನು ದೇವರ ವಿಷಯದಲ್ಲಿ ಹೇಳಿ ನಾವು ಸ್ತೋತ್ರ ಮಾಡುವಾಗ ಅದು ಮನುಷ್ಯರಿಗೆ ಯಾರಿಗೂ ಅರ್ಥ ಆಗುವುದಿಲ್ಲ. ಮನುಷ್ಯರ ಸಂಗಡ ಮಾತನಾಡುವುದಿಲ್ಲ, ನಾವು ದೇವರ ಸಂಗಡ ಮಾತನಾಡ್ತೇವೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಸ್ತೋತ್ರ ಮಾಡಲಿಕ್ಕೆ, ಸ್ತುತಿಸಲಿಕ್ಕೆ ವಾಣಿಯನ್ನು ಬಳಕೆ ಮಾಡುವಾಗ ಅದು ಮನುಷ್ಯರ ಸಂಗಡ ಅಲ್ಲ, ಅದು ದೇವರ ಸಂಗಡ ಮಾತನಾಡಲಿಕ್ಕೆ ಬಳಕೆ ಮಾಡುವಂಥದ್ದು. ಅದು ಯಾರಿಗೂ ಸಹ ಅರ್ಥ ಆಗುವುದಿಲ್ಲ. ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ
ಯಾರೂ ತಿಳ್ಕೊಳ್ಳುವುದಿಲ್ಲ, ಅದು ಯಾರಿಗೂ ಗೊತ್ತಾಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಚೆನ್ನಾಗಿ ಗಮನಿಸಿರಿ. ನಾವು ವಾಣಿಯನ್ನು ಆಡುವುದು ಅನೇಕ ಹಂತಗಳಲ್ಲಿ ಅದು ಬಳಕೆ ಆಗ್ತದೆ. ಮೊದಲನೇದಾಗಿ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಮಹಿಮೆ ಪಡಿಸುವುದಕ್ಕೆ ಉಪಯೋಗಿಸುವಂಥ ವಿಷಯದಲ್ಲಿ ನಾವು ದೇವರ ಸಂಗಡ ಮಾತನಾಡ್ತೇವೆ ಹೊರತು ಮನುಷ್ಯರ ಸಂಗಡ ಮಾತನಾಡಲಿಕ್ಕೆ ಅಲ್ಲ. ನಾನು ಮನುಷ್ಯರ ಸಂಗಡ ಮಾತಾಡಲಿಕ್ಕೆ ವಾಣಿಯನ್ನು ಮಾತನಾಡುವುದಾದರೆ ಅದಕ್ಕೆ ವಾಣಿಯನ್ನು ಅರ್ಥವನ್ನು ಹೇಳುವ ವರ ಅಂತ ಹೊಂದಿದೆ ನೋಡಿ. ಆ ವರವನ್ನು ಹೊಂದಿ ಅದರ ಅರ್ಥವನ್ನು ಹೇಳಬೇಕು, ಇಲ್ಲಾಂದರೆ ಅವರಿಗೆ ಅರ್ಥ ಆಗೋದಿಲ್ಲ. ನಾನು ದೇವರ ಸಂಗಡ ವೈಯಕ್ತಿಕವಾಗಿ, ಒಂದು ತಂಡವಾಗಿ ಕೂಡ ಅಲ್ಲ, ನಾನು ಒಂದು ತಂಡವಾಗಿರುವಾಗ ನಾನು ವಾಣಿಯಲ್ಲಿ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗುವುದಿಲ್ಲ, ಅವರು ಆಮೇಲೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಾನು ವೈಯಕ್ತಿಕವಾಗಿ ದೇವರ ಜೊತೆ ನಾನು ಮಾತನಾಡುವಾಗ, ನಾನು ದೇವರನ್ನು ಸ್ತುತಿಸುವಾಗ ಈ ವಾಣಿಯನ್ನು ನಾವು ಬಳಕೆ ಮಾಡಬಹುದು. ಯಾಕಂದರೆ ಈ ವಾಣಿಯ ಪದಗಳು ನಮ್ಮ ಬುದ್ಧಿಯ ಪದಗಳಲ್ಲ. ಈ ವಾಣಿಯಲ್ಲಿ ಬರುವ ಪದಗಳು ದೇವರ ಆತ್ಮನು ಪ್ರೇರಣೆ ಕೊಡುವ ಮೇರೆಗೆ ನುಡಿಯುವ ಪದಗಳು. ಅದನ್ನು ಮನುಷ್ಯರು ಯಾರೂ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಮಾತನಾಡುವ ನನಗಾಗಲಿ ಕೇಳಿಸಿಕೊಳ್ಳುವ ಇತರರಿಗಾಗಲಿ ಯಾರಿಗೂ ಅರ್ಥ ಆಗುವುದಿಲ್ಲ. ವಾಕ್ಯ ಹೇಳ್ತದೆ, ರಹಸ್ಯಾರ್ಥಗಳನ್ನು ಮಾತನಾಡ್ತಾನೆ ಅಂತ ಹೇಳಿ. ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿತಾ ಇದ್ದಾನೆ, ಅದರಿಂದ ಯಾರಿಗೂ ತಿಳಿಯುವುದಿಲ್ಲ. ನೀವು ಆದಿ ಸಭೆಯಲ್ಲಿ ಪವಿತ್ರಾತ್ಮನು ಬಂದಾಗ ಅವರೆಲ್ಲ ವಾಣಿಯಲ್ಲಿ ಮಾತನಾಡಿದ್ರು, ಎಲ್ರಿಗೂ ಅರ್ಥ ಆಯಿತು. ನೀವು ಮಾತನಾಡುವುದು ಯಾರಿಗೂ ಅರ್ಥ ಆಗುವುದಿಲ್ಲ ಅಂತ ಹೇಳ್ತಾರೆ. ಬಳಕೆ ಬೇರೆ, ಅಲ್ಲಿ ಬಳಕೆ ಆಗಿದ್ದು ಬೇರೆ, ಇಲ್ಲಿ ಬಳಕೆ ಆಗ್ತಾ ಇರುವುದು ಬೇರೆ. ಅಲ್ಲಿ ಬಳಕೆ ಆಗಿದ್ರ ಬಗ್ಗೆ ಆಮೇಲೆ ಹೇಳ್ತೇನೆ. ಇಲ್ಲಿ ಬಳಕೆ ಆಗ್ತಾ ಇರೋದು ಏನಕ್ಕೆಂದರೆ ದೇವರನ್ನು ಸ್ತುತಿಸುವುದಕ್ಕೆ, ದೇವರೊಂದಿಗೆ ಮಾತನಾಡ್ತಾ ಇದ್ವಿ. ಅದು ಬೇರೆಯವರಿಗೆ ಅರ್ಥ ಆಗಬೇಕಾಗಿಲ್ಲ, ರಹಸ್ಯಾರ್ಥಗಳನ್ನು ಮಾತನಾಡುವುದಕ್ಕೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ನೋಡಿ 3ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಪ್ರವಾದಿಸುವವನಾದರೂ ಮನುಷ್ಯರ ಸಂಗಡ ಮಾತಾಡುವವನಾಗಿ ಅವರಿಗೆ ಭಕ್ತಿವೃದ್ಧಿಯನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ಪ್ರವಾದನೆ ಮತ್ತು ವಾಣಿ ಎರಡನ್ನೂ ವಿವರಿಸಿ ಹೇಳ್ತಾ ಇದ್ದಾನೆ. ಪ್ರವಾದನೆ ಬೇರೆಯವರ ಪ್ರಯೋಜನಕ್ಕೆ, ವಾಣಿ ತನ್ನ ಪ್ರಯೋಜನಕ್ಕೆ. ಪ್ರವಾದನೆ ಇತರರ ಪ್ರಯೋಜನಕ್ಕೆ, ವಾಣಿ ತನ್ನಲ್ಲಿ ಭಕ್ತಿ ವೃದ್ಧಿ ಉಂಟು ಮಾಡುವುದಕ್ಕೆ. 4ನೇ ವಚನವನ್ನು ಓದುವಾಗ, ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತಾನೆ, ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನು ಉಂಟು ಮಾಡಿಕೊಳ್ಳುತ್ತಾನೆ. ಯಾಕಂದರೆ ವಾಣಿಯಲ್ಲಿ ಮಾತನಾಡುವಾಗ ದೇವರೊಂದಿಗೆ ರಹಸ್ಯಾರ್ಥಗಳನ್ನು ಮಾತಾಡ್ತಾನೆ, ದೇವರ ಮಹತ್ತುಗಳನ್ನು ಹೇಳಿ ಸ್ತೋತ್ರ ಮಾಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ವಾಣಿಯಲ್ಲಿ ನಾವು ದೇವರಿಗೆ ಸ್ತೋತ್ರ ಪದಗಳನ್ನು ಹೇಳುವಾಗ ಆ ಪದಗಳಿಗೆ ಒಂದೊಂದಕ್ಕೂ ಅರ್ಥ ಕೊಡುವವನು ದೇವರ ಆತ್ಮನು. ನಮ್ಮ ಭಾಷೆಯಲ್ಲಿ ಒಂದೊಂದು ಪದಕ್ಕೂ ಒಂದು ತೂಕ ಇದೆ. ನಾವು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದಕ್ಕೊಂದು ತೂಕ ಇದೆ. ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಇನ್ನೂ ಸ್ವಲ್ಪ ತೂಕ ಹೆಚ್ಚಾಗಿದೆ. ಓಹ್, ತುಂಬ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಇನ್ನೂ ಸ್ವಲ್ಪ ತೂಕ ಇದೆ. ನಾವು ಎಷ್ಟರ ಮಟ್ಟಿಗೆ ಹೇಳ್ಬೋದು, ತುಂಬ ಚೆನ್ನಾಗಿತ್ತು, ಸೂಪರ್ ಆಗಿತ್ತು, ಅದಕ್ಕೆ ಮೇಲೆ ಹೇಳಲಿಕ್ಕೆ ನಮಗೆ ಪದ ಇಲ್ಲ. ಕರ್ತನೇ ನೀನು ಒಳ್ಳೆಯವನು, ಉನ್ನತನು, ಶ್ರೇಷ್ಠನು, ಅಮೂಲ್ಯನು ಅಷ್ಟು ಹೇಳ್ಬೋದು. ಅದಕ್ಕೆ ಮೇಲೆ ನಾವು ಕೊಂಡಾಡಲಿಕ್ಕೆ ನಮ್ಮಲ್ಲಿ ಪದ ಇಲ್ಲ. ಆದರೆ ವಾಣಿಯಲ್ಲಿ ಮಾತನಾಡುವಾಗ ದೇವರ ಆತ್ಮನೇ ನಮ್ಮ ಮೂಲಕ ದೇವರಿಗೆ ಘನತೆಯನ್ನು ಸಲ್ಲಿಸುವವನಾಗಿದ್ದಾನೆ. ಹಲ್ಲೆಲೂಯ. ಆತನೇ ಕೊಡುವಂಥ ಪದ, ಆ ಪದದ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ನಮ್ಮ ಗ್ರಹಿಕೆಗೆ ಮೀರಿದೆ. ಅದರಿಂದ ವಾಣಿಯಲ್ಲಿ ಮಾತನಾಡುವಾಗ ಅಂತರ್ಯದಲ್ಲಿ ಎನರ್ಜಿ ಉಂಟಾಗ್ತದೆ, ಸ್ಪಿರಿಟ್ ಮ್ಯಾನ್ನಲ್ಲಿ ಬಲ ಉಂಟಾಗ್ತದೆ, ತನ್ನನ್ನು ತಾನೇ ಭಕ್ತಿ ವೃದ್ಧಿ ಮಾಡಿಕೊಳ್ಳುತ್ತಾನೆ ಅಂತ ಹೇಳಿ ವಾಕ್ಯ ಹೇಳ್ತದೆ. ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನು ಉಂಟು ಮಾಡಿಕೊಳ್ತಾನೆ. ಆ ವಾಣಿಯಲ್ಲಿ ಮಾತಾಡುವಾಗ ನನ್ನ ಅನುಭವದಲ್ಲಿ ನಾನು ನೋಡಿದ್ದೀನಿ, ಏನೋ ಅಂತರ್ಯದಲ್ಲಿ ವೆರಿ ಹೈ ಸ್ಪಿರಿಚುವಲ್ ಎನರ್ಜಿಯನ್ನು ಫೀಲ್ ಮಾಡಲಿಕ್ಕೆ, ಅನುಭವಿಸ್ಲಿಕ್ಕೆ ಸಾಧ್ಯ. ಪ್ರಿಯರೇ, ನಾನು ಈ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಾವು ವಾಣಿಯಲ್ಲಿ ಮಾತನಾಡುವಾಗ ನಮ್ಮ ಮಾತು ಗ್ರಹಿಕೆಗೆ ಮೀರಿ ನಾವು ದೇವರನ್ನು ಘನಪಡಿಸ್ತೇವೆ. ದೇವರನ್ನ ಹೆಚ್ಚಾಗಿ ಸ್ತೋತ್ರ ಮಾಡಿದಷ್ಟು ದೈವ ಸಾನ್ನಿಧ್ಯ, ಪ್ರಸನ್ನತೆ ಬಲವಾಗಿ ಇಳಿದು ಬರ್ತದೆ. ದೇವರ ಮಹಿಮೆ ಬಲವಾಗಿ ಇಳಿದು ಬರ್ತದೆ. ದೇವರ ಮಹಿಮೆ, ದೇವರ ಪ್ರಭಾವ ನಮ್ಮಲ್ಲಿ ಇಳಿದು ಬರುವಾಗ ಆ ಸಾನ್ನಿಧ್ಯವನ್ನು ಹೆಚ್ಚಾಗಿ ಅನುಭವಿಸ್ಬೋದು.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಅನುಭವದಲ್ಲಿ ಒಂದು ತಾಸು ಬುದ್ಧಿಯಿಂದ, ನನ್ನ ಆಲೋಚನೆಯಿಂದ ದೇವರನ್ನ ಸ್ತೋತ್ರ ಮಾಡುವುದಕ್ಕಿಂತ ಬರೀ ಒಂದು 15 ನಿಮಿಷ ವಾಣಿಯಲ್ಲಿ ಸ್ತೋತ್ರ ಮಾಡುವುದು ತುಂಬ ಸಾಮರ್ಥ್ಯವನ್ನು ತರುವಂಥದ್ದಾಗಿದೆ. 1 ಅವರ್ ನನ್ನ ಬುದ್ಧಿಯಲ್ಲಿ ದೇವರಿಗೆ ಸ್ತೋತ್ರ ಮಾಡಿಕೊಂಡು ಇರ್ಬೋದು. ರಾಜಾದಿರಾಜನೇ ಸ್ತೋತ್ರ, ಕರ್ತನೇ ಸ್ತೋತ್ರ ಅಂತ ಹೇಳಿ. ಅದೇ ಒಂದು 10ರಿಂದ 15 ನಿಮಿಷ ವಾಣಿಯಲ್ಲಿ ಮಾತನಾಡಿಬಿಟ್ರೆ ಅಂತರ್ಯದಲ್ಲಿ ಅನುಭವಿಸುವಂಥ ಪ್ರಸನ್ನತೆ ಬೇರೆ. ನಾನು ಈ ರೀತಿಯಾಗಿ ಫೀಲ್ ಮಾಡ್ತೇನೆ. ನಾವು ವಾಣಿಯಲ್ಲಿ ದೇವರಿಗೆ ಸ್ತೋತ್ರ ಮಾಡುವಾಗ ದೇವರಿಗೆ ಹೆಚ್ಚಾದ ಘನತೆಯನ್ನು ಸಲ್ಲಿಸ್ತೇವೆ. ಯಾಕಂದರೆ ಯಾವ ಪದಗಳಲ್ಲಿ ದೇವರನ್ನ ವರ್ಣಿಸಬೇಕು ಆ ಪದಗಳಲ್ಲಿ ದೇವರನ್ನ ವರ್ಣಿಸಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡುವಾಗ ಆಗಾಗ ಈ ರೀತಿಯಾಗಿ ಒಂದು ಇಲಸ್ಟ್ರೇಷನ್ ಯೂಸ್ ಮಾಡ್ತೀನಿ. ಈಗ ಚಿಕ್ಕ ಮಕ್ಕಳನ್ನು ತಗೊಂಡು ಮುದ್ದಾಡ್ತಾರೆ ನೋಡ್ರಿ. ಮುದ್ದಾಡುವಾಗ ಕೆಲವೊಂದು ಪದಗಳನ್ನು ಬಳಸ್ತೀವಿ, ಅದರ ಮೇಲೆ ನಮಗೆ ಪದಗಳೇ ಇಲ್ಲ. ಆಗ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸುವಂತಹ ವಿಧಾನ ನೋಡಿ. ಒಂದು ಮಗುನ ತಗೊಂಡು ಮುದ್ದು ಚಿನ್ನ, ಆ ಮುದ್ದು ಚಿನ್ನ ವಜ್ರ ವೈಡೂರ್ಯ ಎಲ್ಲ ನಮ್ಗಾಯ್ತು, ಅಂದ್ರಲ್ಲ, ಅದೇನು ನಮಗೆ ಅರ್ಥ ಆಗ್ತಾ ಇಲ್ಲ. ಆ ಮುದ್ದು ಚಿನ್ನ ವಜ್ರ ವೈಡೂರ್ಯ ಎಲ್ಲ ನಮಗೆ ಬುದ್ಧಿಗೆ ತಿಳಿಯುವ ಭಾಷೆ. ಅದಕ್ಕೆ ಮೇಲೆ ಮಾತಾಡಿದ್ರಲ್ಲ, ಅದು ಪದಗಳಿಲ್ಲದೆ ಇರೋದ್ರಿಂದ ಆ ರೀತಿಯಾಗಿ ಮಾಡಿದ್ದಾರೆ. ಅಂದರೆ ಒಂದು ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅದಕ್ಕೆ ಮೇಲೆ ಅವರಿಗೆ ಪದಗಳಿಲ್ಲ. ನಮ್ಮ ಪದಗಳನ್ನು ಮೀರಿ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಮ ಸ್ತುತಿಯ ಆರಾಧನೆಯಲ್ಲೂ ಸಹ ನಾವು ವಾಣಿಯನ್ನು ಬಳಕೆ ಮಾಡುವಾಗ ನಮ್ಮ ಬುದ್ಧಿಗೆ ಎಟಕಿಸುವ ಪದಗಳನ್ನು ಮೀರಿ ನಮ್ಮ ಪ್ರೀತಿಯನ್ನು ದೇವರಿಗೆ ವ್ಯಕ್ತಪಡಿಸ್ತೀವಿ. ಆಗ ದೇವರ ಪ್ರಭಾವ ಅಪರಿಮಿತವಾಗಿ ನಮ್ಮ ಮಧ್ಯದಲ್ಲಿ ಎಳೀತದೆ. ಅದರಿಂದಾಗಿ ತನ್ನೊಳಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡಿಕೊಳ್ತಾನೆ ಅಂತ ವಾಕ್ಯ ಹೇಳ್ತದೆ. ವಾಣಿಯನ್ನು ಆಡುವವನು ತನ್ನೊಳಗೆ ವೃದ್ಧಿಯನ್ನು ಉಂಟು ಮಾಡಿಕೊಳ್ತಾನೆ. ಪ್ರವಾದನೆ ಸಭೆಗೆ ಭಕ್ತಿ ವೃದ್ಧಿ, ನಾನು ಅದನ್ನು ಅಲ್ಲಗಳಿತಾ ಇಲ್ಲ. ಮೊದಲನೇದಾಗಿ ಅವರು ಹೊಂದಿಕೊಂಡಂತಹ ಅವರಲ್ಲಿ ಪ್ರಕಟ ಆದಂತಹ ಪವಿತ್ರಾತ್ಮನ ವರವು ಅದು ವಾಣಿಯ ವರ. ಅದು ಸೆಲ್ಫ್ ಎಡಿಫಿಕೇಶನ್, ಸ್ವಂತ ಬಲವರ್ಧನೆಗೆ ಪ್ರಯೋಜನವಾದಂತಹ ವರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ವಾಣಿಯನ್ನು ಅಲ್ಪವಾಗಿ ಎಣಿಸ್ಬೇಡ್ರಿ. ವಾಣಿಯಲ್ಲಿ ಮಾತಾಡಲಿಕ್ಕೆ ನೀವು ಆಸೆ ಪಡ್ರಿ. ದಯವಿಟ್ಟು ಬೇರೆಯವ್ರು ನೋಡಿ ಇಮಿಟೇಟ್ ಮಾಡಿಬಿಡಬೇಡಿ. ಇದು ಇಮಿಟೇಷನ್ ಅಲ್ಲ. ದೇವರ ಆತ್ಮನು ನುಡಿಯುವುದಕ್ಕೆ ಶಕ್ತಿಯನ್ನು ಕೊಡುವ ಮೇರೆಗೆ ನಾವು ಪದಗಳನ್ನು ನುಡಿಸುವುದಷ್ಟೇ. ಅದೇನಂತ ನಮಗೂ ಅರ್ಥ ಆಗೋದಿಲ್ಲ, ಕೇಳುವವ್ರಿಗೆ ಅರ್ಥ ಆಗುವುದಿಲ್ಲ. ಯಾಕಂದರೆ ಮನುಷ್ಯರು ಯಾರಿಗೂ ಅರ್ಥ ಆಗಲ್ಲ ಅಂತ ವಾಕ್ಯನೇ ಹೇಳ್ತದೆ. ನಾವು ದೇವರನ್ನ ಸ್ತೋತ್ರ ಮಾಡಲಿಕ್ಕೆ ಬಳಕೆ ಮಾಡ್ತಾ ಇದ್ದೀವಿ, ಆತನನ್ನು ವರ್ಣಿಸಲಿಕ್ಕೆ, ಆತನ ಮಹಿಮೆಪಡಿಸಲಿಕ್ಕೆ. ಆ ಮಗುವನ್ನ ಮುದ್ದಾಡಲಿಕ್ಕೆ ಬಳಸಿದ್ದೇ ನಮ್ಗೆ ಅರ್ಥ ಆಗಲಿಲ್ಲ. ದೇವರನ್ನ ಘನಪಡಿಸಲಿಕ್ಕೆ ನಾವು ಉಪಯೋಗಿಸ್ತಾ ಇದ್ವಿ. ಹಲ್ಲೆಲೂಯಾ. ಇನ್ನೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಈ ವಾಣಿಯಲ್ಲಿ ಮಾತಾಡುವಾಗ ಯಾವ ಪದ ನೆಕ್ಸ್ಟು, ಏನು ಹೇಳಬೇಕು, ಯಾವ ಸೆಂಟೆನ್ಸ್, ಗ್ರಾಮರ್ ಇದೆಯಾ, ಇದೆಲ್ಲ ನಮ್ಗೆ ಗೊತ್ತಿಲ್ಲ. ಅದೆಲ್ಲ ಬೇಕಾಗಿನೂ ಇಲ್ಲ. ದೇವರಾತ್ಮ ನುಡಿಲಿಕ್ಕೆ ಶಕ್ತಿಯನ್ನು ಕೊಡ್ತಾರೆ, ನಾವು ಮಾತಾಡ್ತಾ ಇರ್ತೀವಿ. ನಮ್ಮ ಬುದ್ಧಿಯಲ್ಲಿ ಆಲೋಚನೆ ಮಾಡೋದಿಲ್ಲ. ಅದಕ್ಕೆ ಪೌಲನು ಹೇಳ್ತಾನೆ, ನಾನು ವಾಣಿಯನ್ನು ಆಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಬುದ್ಧಿಗೆ ಕೆಲಸ ಇಲ್ಲ. ಆದರೆ ಬುದ್ಧಿಪೂರ್ವಕವಾಗಿ ಪ್ರಾರ್ಥನೆ ಮಾಡುವಾಗ ನಾವು ಕಣ್ಣು ಮುಚ್ಚಕ್ಕೆ ಹೇಳ್ತೀವಿ, ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿ ಅಂತ. ಯಾಕಂದರೆ ಮನಸ್ಸು ಚಂಚಲ ಆಗ್ತದೆ. ನಾವು ದೇವರ ಜೊತೆ ಮಾತಾಡಲಿಕ್ಕೆ ಅಡ್ಡಿ ಆಗ್ತದೆ. ಕಣ್ಣು ಮುಚ್ಚಿಯೇ ಪ್ರಾರ್ಥನೆ ಮಾಡಬೇಕು ಅಂತೇನಿಲ್ಲ. ಆದರೆ ನಮಗೆ ಚಂಚಲ ಆಗೋದ್ರಿಂದ, ನಮ್ಮ ಮನಸ್ಸು ನಮ್ಮನ್ನು ದಿಕ್ಕು ತಪ್ಪಿಸುವುದರಿಂದ ನಾವು ಇದನ್ನು ನೋಡುವಾಗ ನಮ್ಮ ಮನಸ್ಸು ಬೇರೆ ಕಡೆ ಹೋಗ್ತದೆ. ದೇವರ ಜೊತೆ ಬಾಂಧವ್ಯಕ್ಕೆ ಧಕ್ಕೆ ಆಗ್ತದೆ. ಅದರಿಂದ ಕಣ್ಣು ಮುಚ್ಚಬೇಕು ಅಂತ ಹೇಳ್ತೀವಿ. ಆದರೆ ಈ ವಾಣಿಯಲ್ಲಿ ದೇವರನ್ನ ಸ್ತುತಿಸುವಾಗ ಅಥವಾ ಪ್ರಾರ್ಥನೆ ಮಾಡುವಾಗ ನಮಗೆ ಬುದ್ಧಿಗೆ ಕೆಲಸ ಇಲ್ಲ, ಕಣ್ಣಿಗೆ ಕೆಲಸ ಇಲ್ಲ, ಕೈಗೂ ಕೆಲಸ ಇಲ್ಲ. ದೇವರಾತ್ಮನು ಏನು ನುಡಿಯನ್ನು ಕೊಡ್ತಾರೋ ಆ ನುಡಿಯ ಮೇರೆಗೆ ನಾವು ಮಾತಾಡ್ತಾನೆ ಇರ್ಬೋದು. ಇದು ವಿಶೇಷವಾಗಿ ಪ್ರಯಾಣದಲ್ಲಿರುವಾಗ, ಬೇರೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಾಗ ನಾವು ವಾಣಿಯಲ್ಲಿ ಮಾತಾಡ್ಕೊಂಡೇ ಇರ್ಬೋದು. ನಮ್ಮೊಳಗೆ ವಾಣಿ ಕುದಿತಲೇ ಇರ್ಬೋದು, ದೇವರ ಸ್ತೋತ್ರ ಸಲ್ಲಿಸುತ್ತಲೇ ಇರಬಹುದು. ಯಾಕಂದರೆ ನಾವು ಬೇರೆ ಕೆಲಸ ಮಾಡ್ತಿದ್ರೂ ಕೂಡ ನಮ್ಮ ಯಾವುದು ಪದಗಳಿಗೂ ನಮ್ಮ ಬುದ್ಧಿಗೂ ಸಂಬಂಧ ಇಲ್ವಲ್ಲ. ಬೇರೆ ಕೆಲಸ ಮಾಡ್ತಾ ಇದ್ರೂ ಸಹ ನಾವು ವಾಣಿಯಲ್ಲಿ ಮಾತಾಡ್ಕೊಂಡೇ ಇರ್ಬೋದು, ದೇವರನ್ನ ಸ್ತುತಿಸುತ್ತಲೇ ಇರ್ಬೋದು.
ನಾವು ಎಷ್ಟಕ್ಕೆಷ್ಟು ದೇವರನ್ನ ಸ್ತುತಿಸ್ತೀವೋ ಅಷ್ಟಕ್ಕೆಷ್ಟು ನಮ್ಮ ಅಂತರ್ಯದಲ್ಲಿ ದೈವಿಕ ಬಲ ಪ್ರಭಾವ ಉಂಟಾಗ್ತದೆ ರೀ. ವಾಣಿಯನ್ನಾಡುವವನು ತನಗೆ ತಾನೇ ಭಕ್ತಿ ವೃದ್ಧಿಯನ್ನು ಉಂಟು ಮಾಡಿಕೊಳ್ತಾನೆ. ಹಲ್ಲೆಲೂಯ. 4ನೇ ವಚನ ಹೇಳ್ತದೆ, ವಾಣಿಯಲ್ಲಿ ಮಾತನಾಡುವವನು ತನಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡಿಕೊಳ್ತಾನೆ. ನನಗೆ ಬೆನಿಫಿಟ್ ರೀ. ನಾನು ವಾಣಿಯಲ್ಲಿ ಮಾತನಾಡುವುದು ಮೊದಲನೇದಾಗಿ ನನಗೆ ಬೆನಿಫಿಟ್. ಹಲ್ಲೆಲೂಯ. ನನ್ನ ಬಾಯಿ, ನನ್ನ ಬುದ್ಧಿಯ ಆಲೋಚನೆ ಮೇರೆಗೆ ಪದಗಳನ್ನು ಹೇಳಿ ರಾಜಾದಿ ರಾಜನೇ ಸ್ತೋತ್ರ, ಕರ್ತಾದಿ ಕರ್ತನೇ ಸ್ತೋತ್ರ, ಉನ್ನತನೇ ಸ್ತೋತ್ರ, ಶ್ರೇಷ್ಠನೇ ಸ್ತೋತ್ರ ಅಂತ ಹೇಳಿ ಸ್ತೋತ್ರ ಮಾಡುವುದು ಅದು ಕೂಡ ಅವಶ್ಯ. ಅದನ್ನು ನಾವು ಅಲ್ಲಗಲಿಲಿಕ್ಕಾಗೋದಿಲ್ಲ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕಿಂತ ಇಂಪಾರ್ಟೆಂಟ್ ನಾನು ವಾಣಿಯಲ್ಲಿ ಮಾತನಾಡಿ ದೇವರನ್ನ ಸ್ತುತಿಸಿ ಆರಾಧನೆ ಮಾಡುವುದು. ಯಾಕಂದರೆ ನನ್ನ ಬುದ್ಧಿಯ ಪದಗಳಿಗಿಂತ ಹೆಚ್ಚಾಗಿ ನನ್ನೊಳಗೆ ದೇವರ ಆತ್ಮನು ತಂದೆಯನ್ನು ಮಹಿಮೆಪಡಿಸಲಿಕ್ಕೆ ಕಾರ್ಯನಿರ್ವಹಿಸ್ತಾನೆ. ದೇವರ ಆತ್ಮನು ನುಡಿಯುವ ಶಕ್ತಿಯನ್ನು ಕೊಡುವ ಮೇರೆಗೆ ನಾನು ದೇವರನ್ನು ಸ್ತುತಿಸಲಿಕ್ಕೆ, ದೇವರನ್ನ ಘನಪಡಿಸಲಿಕ್ಕೆ, ಮಹಿಮೆ ಪಡಿಸಲಿಕ್ಕಿದ್ದೀನಿ. ಇದನ್ನು ನಾನು ರುಚಿ ನೋಡಿದ್ದೀನಿ. 1 ತಾಸು ಬುದ್ಧಿಯಿಂದ ಆತನನ್ನು ಸ್ತುತಿಸಿ ಕೊಂಡಾಡುವುದಕ್ಕಿಂತ ಬರೀ 15 ನಿಮಿಷ ವಾಣಿಯಲ್ಲಿ ದೇವರನ್ನ ಮಹಿಮೆ ಪಡಿಸ್ತಾ ಇದ್ಬಿಟ್ರೆ ಸಾಕು. ಸೊ ಆ ದೈವ ಸಾನ್ನಿಧ್ಯ, ಆ ಪ್ರಸನ್ನತೆ, ಆ ಒಂದು ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ನ ನಾವು ವ್ಯತ್ಯಾಸ ಕಾಣ್ಬೋದು. ಯಾಕಂದರೆ ವಾಣಿಯಲ್ಲಿ ದೇವರನ್ನ ಸ್ತುತಿಸುವಾಗ ನಾವು ಅಂತರ್ಯದಲ್ಲಿ ಎಡಿಫಿಕೇಶನ್, ಬಲ ಹೊಂದ್ಕೊಳ್ತೇವೆ. ನಾವು ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಆತನಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಹಲ್ಲೆಲೂಯ. ಅಪೊಸ್ತಲನಾದ ಪೌಲನು ರೋಮಪುರದವರಿಗೆ ಬರೆಯುವಾಗ 8ನೇ ಅಧ್ಯಾಯದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ ನೋಡ್ರಿ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 26ನೇ ವಚನ, 27ನೇ ವಚನ ಪ್ರಾರ್ಥನೆ ವಿಷಯದಲ್ಲಿದೆ. ಅದರ ಸ್ತೋತ್ರದ ವಿಷಯದಲ್ಲೂ ಸಹ ಹಾಗೆ ಓದಿ. ರೋಮಪುರದವರಿಗೆ 8:25-26. ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ, ಇಲ್ಲ ರೋಮ 8:26. ರೋಮ 8:26. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ, ಅಶಕ್ತಿಯನ್ನು ನೋಡಿ, ಅಂದ್ರೆ ಆಸಕ್ತಿ ಅಂದ್ರೆ ಶಕ್ತಿ ಇಲ್ಲದೆ ಇರುವ ವಿಚಾರವನ್ನು ನೋಡಿ. ಅಂದ್ರೆ ನಮಗೆ ಸಾಕಾಗಲ್ಲ, ಶಕ್ತಿ ಸಾಕಾಗಲ್ಲ, ದೇವರಿಗೆ ಸ್ತೋತ್ರ ಮಾಡಲಿಕ್ಕೆ ನಮಗೆ ಬಲ ಸಾಕಾಗಲ್ಲ. ಅದನ್ನು ನೋಡಿ ನಮಗೆ ಸಹಾಯ ಮಾಡ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು, ಚೆನ್ನಾಗಿ ಗಮನಿಸಿ, ಹೇಗೆ ಬೇಡಿಕೊಳ್ಳಬೇಕೋ ಅಥವಾ ಹೇಗೆ ಸ್ತೋತ್ರ ಮಾಡಬೇಕೋ ನಮಗೆ ಗೊತ್ತಿಲ್ಲ. ಆದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಹಲ್ಲೆಲೂಯ. ನಮಗೋಸ್ಕರ ನಮ್ಮೊಳಗಿಂದ ಪವಿತ್ರಾತ್ಮ ಬೇಡಿಕೊಳ್ಳುತ್ತಾನೆ. ಪ್ರಾರ್ಥನೆ ವಿಷಯ, ವಾಣಿ ಪ್ರಾರ್ಥನೆಗೆ ಉಪಯೋಗ ಆಗ್ತದೆ, ಅದು ಆಮೇಲೆ ನೋಡೋಣ. ಸ್ತೋತ್ರದ ವಿಷಯದಲ್ಲೂ ಹಾಗೇನೆ ನಾವು ಹೇಗೆ ದೇವರಿಗೆ ಸ್ತೋತ್ರ ಮಾಡಬೇಕು, ದ ಬೆಸ್ಟ್ ಕಾಣಿಕೆ, ಸ್ತೋತ್ರದ ಕಾಣಿಕೆ ಬೆಸ್ಟಾಗಿ ದೇವರನ್ನ ಹೇಗೆ ಸ್ತೋತ್ರ ಮಾಡ್ಬೋದು. ನಮ್ಮ ಬುದ್ಧಿಯಲ್ಲಿ ಒಂದು ನಿರ್ದಿಷ್ಟ ಹಂತ ನಮಗೆ ಗೊತ್ತಿದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ವಾಣಿಯಲ್ಲಿ ನಾವು ದೇವರನ್ನ ಸ್ತುತಿಸಿ ಘನಪಡಿಸಬಹುದು. ಹಲ್ಲೆಲೂಯ. ಅದಕ್ಕೆ ಪೌಲನು ಕೊರಿಂಥದವರಿಗೆ ಬರೆಯುವಾಗ 14ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳ್ತಾನೆ. 1 ಕೊರಿಂಥ 14ರಲ್ಲಿ 15ನೇ ವಚನ. 1 ಕೊರಿಂಥ 14:15ನೇ ವಚನ. ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ಆತ್ಮದಿಂದ ಹಾಡುವೆನು, ಬುದ್ಧಿಯಿಂದಲೂ ಹಾಡುವೆನು. ಸಾಕು. ನಾನು ಆತ್ಮದಿಂದಲೂ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ. ಅದನ್ನ ಆ ಬುದ್ಧಿಯಿಂದ ಹಾಡುವುದನ್ನು ಬೇಡ ಅಂತ ಹೇಳಿಲ್ಲ, ಪ್ರಾರ್ಥಿಸುವುದನ್ನು ಬೇಡ ಅಂತ ಹೇಳಿಲ್ಲ, ಸ್ತುತಿಸುವುದನ್ನು ಬೇಡ ಅಂತ ಹೇಳಿಲ್ಲ, ಅದು ಮಾಡುವೆನು. ಅದ್ರ ಜೊತೆಗೆ ನಾನು ನಿಂತ್ಕೊಳ್ಳೋದಿಲ್ಲ, ನಾನು ವಾಣಿಯಲ್ಲೂ ಸಹ ದೇವರಿಗೆ ಸ್ತೋತ್ರ ಮಾಡುವೆನು. ಹಲ್ಲೆಲೂಯ. ಆತ್ಮದಲ್ಲಿಯೂ ಪ್ರಾರ್ಥಿಸುವೆನು, ಸ್ತೋತ್ರ ಮಾಡುವೆನು, ವಾಣಿಯಲ್ಲಿಯೂ ನಾನು ಸ್ತೋತ್ರ ಮಾಡುವೆನು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮದಲ್ಲಿಯೂ ಪ್ರಾರ್ಥಿಸುವೆನು, ಬುದ್ಧಿಯಲ್ಲಿಯೂ ಪ್ರಾರ್ಥಿಸುವೆನು, ಆತ್ಮದಲ್ಲಿಯೂ ಹಾಡುವೆನು, ಬುದ್ಧಿಯಲ್ಲಿಯೂ ಹಾಡುವೆನು. ದೇವರ ನಾಮಕ್ಕೆ ಸ್ತೋತ್ರ. ಏನು ಆತ್ಮದಲ್ಲಿ ಹಾಡುವೆನು ಅಂತ ಹೇಳುವುದೇನು? ಅದು ದೇವರ ಆತ್ಮನ ನುಡಿಯುವ ಶಕ್ತಿಯ ಪ್ರಕಾರ ಹಾಡುವುದು, ಸ್ತೋತ್ರ ಮಾಡುವುದು, ಘನಪಡಿಸುವುದು.
ಬುದ್ಧಿಯಲ್ಲಿ ನಮಗೆ ಬುದ್ಧಿ ವಿವೇಚನೆಗೆ ತಕ್ಕ ಹಾಗೆ ನೀನು ರಾಜನು, ನೀನು ಒಡೆಯನು, ನೀನು ಉನ್ನತನು, ನೀನು ಶ್ರೇಷ್ಠನು. ಹಲ್ಲೆಲೂಯ. ಸೊ ನಾವು ಯಾವುದೋ ಒಂದು ಸೈಡ್ ಇಟ್ಕೊಂಡು ಇನ್ನೊಂದನ್ನು ನಾವು ಅಲ್ಪವಾಗಿ ಎಣಿಸಬಾರ್ದು. ದೇವರನ್ನ ಸ್ತುತಿಸುವುದರಲ್ಲಿ ವಾಣಿ ದೇವರನ್ನ ಸ್ತುತಿಸುವುದರಲ್ಲಿ ಬಳಕೆ ಆಗಿತ್ತು. ದೇವರನ್ನ ಸ್ತುತಿಸುವಾಗ ನಮ್ಮ ಗ್ರಹಿಕೆಗೆ ಮೀರಿ, ನಮ್ಮ ಬುದ್ಧಿಗೆ ಮೀರಿ ನಾವು ದೇವರನ್ನ ಹೆಚ್ಚಾಗಿ ಘನಪಡಿಸಿ ದೇವರ ಪ್ರಸನ್ನತೆಯನ್ನು ಹೇರಳವಾಗಿ ನಾವು ಅನುಭವಿಸಲಿಕ್ಕೆ ಸಾಧ್ಯ. ಅದರಿಂದಾಗಿ ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ನಾವು ವೈಯಕ್ತಿಕವಾಗಿ ದೇವರೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಹೆಚ್ಚಾಗಿ ವಾಣಿಯನ್ನು ನಾವು ಬಳಕೆ ಮಾಡಿಕೊಳ್ಳುವ. ಹಲ್ಲೆಲೂಯ. ಇದರ ಅಡ್ವಾಂಟೇಜ್ ಏನಂದರೆ, ನಮ್ಮ ಪ್ರಯಾಣಗಳಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ, ಇಂಥ ಸಂದರ್ಭದಲ್ಲೂ ಸಹ ನಾವು ದೇವ್ರ ಜೊತೆ ಮಾತಾಡ್ತಲೇ ಇರ್ಬೋದು. ಡಿಸ್ಟರ್ಬೆನ್ಸ್ ಇಲ್ಲ. ಬೇರೆದಕ್ಕೆ ಡಿಸ್ಟರ್ಬೆನ್ಸ್ ಇದೆ. ರಾಜಾದಿರಾಜನೇ ಸ್ತೋತ್ರ ಅಂತ ಹೇಳಿ ಕರ್ತನ ಜೊತೆ ಮಾತಾಡುವಾಗ ನಾನು ಬೇರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ನನ್ನ ಮನಸ್ಸು ಡಿಸ್ಟರ್ಬ್ ಆಗ್ತದೆ. ಯಾಕಂದ್ರೆ ನನ್ನ ಬುದ್ಧಿ ದೇವರನ್ನ ಸ್ತೋತ್ರ ಮಾಡಲಿಕ್ಕೆ ಉಪಯೋಗ ಆಗ್ತಾ ಇದೆ. ಆದರೆ ಇಲ್ಲಿ ವಾಣಿಯಲ್ಲಿ ನಾನು ದೇವರನ್ನು ಸ್ತುತಿಸುವಾಗ ನನ್ನ ಬುದ್ಧಿಗೆ ಕೆಲಸ ಇಲ್ಲ. ವಾಕ್ಯ ಹೇಳ್ತದೆ, ಬುದ್ಧಿ ನಿಷ್ಫಲವಾಗಿರುವುದು. ಆಗ ಬುದ್ಧಿ ಬೇಕಾಗಿಲ್ಲ. ದೇವರಾತ್ಮ ನುಡಿಯುವ ಶಕ್ತಿಯನ್ನು ಕೊಟ್ಟ ಪ್ರಕಾರ ನಾನು ವಾಣಿಯಲ್ಲಿ ಮಾತಾಡಿಕೊಂಡೆ ರೀಕಾಲ ಕತೂರ ರಬೋಕು ಶಿಕಾಲಾರ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ಬೋದು. ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇರ್ಬೋದು. ಫುಲ್ ಡೇ ಪ್ರೆಸೆನ್ಸ್ನಲ್ಲೇ ಇರ್ಬೋದು. ದೈವ ಸಾನ್ನಿಧ್ಯದಲ್ಲೇ ಇರ್ಬೋದು. ಹಲ್ಲೆಲೂಯ. ಆದಿ ಸಭೆಯಲ್ಲಿ ಇದನ್ನು ಎಂಜಾಯ್ ಮಾಡ್ತಾಯಿದ್ರು. ವಾಣಿಯಲ್ಲಿ ಮಾತನಾಡೋದನ್ನ ಎಂಜಾಯ್ ಮಾಡ್ತಾಯಿದ್ರು. ನಾವು ಯಾಕೆ ಈ ಬೆನಿಫಿಟ್ನ ಮಿಸ್ ಮಾಡ್ಕೊಳ್ಳೋದು? ನನ್ನ ಅನುಭವದಲ್ಲಿ ನಾನು ರುಚಿ ನೋಡ್ತಾ ಇದ್ದೀನಿ, ನನ್ನ ಪ್ರಯಾಣಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ. ಸೊ ಐ ಕೀಪ್ ಆನ್ ಟಾಕಿಂಗ್. ವಾಣಿಯಲ್ಲೇ ಮಾತಾಡ್ತಾ 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 ನನ್ನ ಸ್ಪಿರಿಟ್ ಮ್ಯಾನ್ ಲವಲವಿಕೆಯಿಂದ ಎನರ್ಜೆಟಿಕ್ ಆಗಿ, ಚೈತನ್ಯವಾಗಿ, ಅಂತರ್ಯದಲ್ಲಿ ದೇವರಾತ್ಮನ ಬಲದಿಂದಲೇ ನಾವು ಮುಂದೆ ಸಾಗಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಉಳಿದ ವಿಚಾರವನ್ನು ನಾವು ಮುಂದೆ ನೋಡೋಣ. ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ದೇವರ ಆತ್ಮನು ಸಕಲ ವಿಧವಾದ ವರಗಳಿಂದ, ಫಲಗಳಿಂದ ನಮ್ಮನ್ನು ಅಲಂಕರಿಸಲಿಕ್ಕೆ ಬಯಸ್ತಾನೆ. ಆದಿ ಸಭೆಯಲ್ಲಿ ಅವರು ದೇವರ ಆತ್ಮನ ಬಲವನ್ನು ಹೊಂದಿಕೊಂಡ ತಕ್ಷಣ ಮೊದಲು ಪ್ರಕಟ ಆಗಿದ್ದು ವಾಣಿಯ ವರ. ಆ ವಾಣಿಯ ವರ ದೇವರನ್ನ ಮಹಿಂಪಡಿಸಲಿಕ್ಕೆ, ದೇವರನ್ನ ಘನಪಡಿಸಲಿಕ್ಕೆ. ಇವತ್ತು ನಾವು ಸಹ ದೇವರನ್ನ ಸ್ತುತಿಸಲಿಕ್ಕೆ, ಘನಪಡಿಸಲಿಕ್ಕೆ ವಾಣಿಯನ್ನು ಉಪಯೋಗ ಮಾಡಿಕೊಳ್ಳುವ. ದೇವರ ನಾಮಕ್ಕೆ ಸ್ತೋತ್ರ. ನೀವು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳಿಲ್ಲ ಅಂದರೆ ಈ ವರ ಕಾರ್ಯ ಮಾಡೋದಿಲ್ಲ. ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ನೀವು ಬೇರೆಯವ್ರನ್ನ ಅನುಕರಣೆ ಮಾಡಬೇಡಿ. ಅದರಿಂದ ಪ್ರಯೋಜನ ಇಲ್ಲ. ಅದು ವಾಣಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೊಳಗೆ ದೇವರಾತ್ಮನಿದ್ದು ದೇವರಾತ್ಮನ ಪ್ರೇರಣೆ ಮೇರೆಗೆ ತುಟಿಗಳಲ್ಲಿ ಪದಗಳು ಬರಬೇಕೆ ಹೊರತು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ನೀವು ಮಾತನಾಡುವುದಾದರೆ ಅದು ಅನುಕರಣೆ ಆಗ್ತದೆ. ಅದು ಸೈತಾನಿಗೆ ನೀವು ಅವಕಾಶ ಕೊಟ್ಬಿಡ್ತೀರಿ, ಮೋಸ ಹೋಗ್ಬಿಡ್ತೀರಿ. ನೀವು ಆ ರೀತಿಯಾಗಿ ಮಾಡಬೇಡಿ. ಇದು ಅನುಕರಣೆ ಮಾಡೋದಲ್ಲ. ಬೇರೆಯವ್ರು ಮಾತಾಡುವ ರೀತಿಯಲ್ಲಿ ನೀವು ಮಾತನಾಡಲಿಕ್ಕೆ ಹೋಗಬೇಡ್ರಿ. ಇದು ಪವಿತ್ರಾತ್ಮನ ವರ. ಪವಿತ್ರಾತ್ಮನ ಬಳಿಯಲ್ಲೇ ನಾವು ಕೇಳಿ ಪಡ್ಕೊಳ್ಬೇಕು. ನನ್ನನ್ನು ಅಭಿಷೇಕಿಸು, ನಿನ್ನ ಪವಿತ್ರಾತ್ಮನ ವರಗಳಿಂದ ನನ್ನನ್ನು ತುಂಬಿಸು. ನಾನು ವಾಣಿಯಲ್ಲಿ ತಂದೆಯನ್ನು ಕೊಂಡಾಡಬೇಕು, ಘನಪಡಿಸಬೇಕು. ನೀವು ಕೇಳ್ಕೊಳ್ಳಿ, ನಿಶ್ಚಯವಾಗಿ ಕರ್ತನು ವಾಣಿಯ ವರವನ್ನು ನಿಮಗೆ ಕೊಡ್ತಾನೆ. ಹಲ್ಲೆಲೂಯ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯದಲ್ಲಿ ಪೇತ್ರನು ಎಫೆಸಕ್ಕೆ ಬಂದಾಗ ಅಲ್ಲಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದನು. 6ನೇ ವಚನ ಹೇಳ್ತದೆ. 5ನೇ ವಚನದಲ್ಲಿ ದೀಕ್ಷಾ ಸ್ನಾನ ತಗೊಳ್ತಾರೆ. 6ನೇ ವಚನದಲ್ಲಿ ಪೌಲನು ಅವರ ಮೇಲೆ ಕೈಗಳನ್ನು ಹಿಡಿದು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನು ಆಡಿದರು. ಹಲ್ಲೆಲೂಯ. ನಾನಾ ಭಾಷೆಗಳನ್ನು ಆಡಿದರು. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮ ವರ ಬರುವಾಗ ನಾವು ನಾನಾ ಭಾಷೆಗಳನ್ನು ಆಡ್ತೇವೆ. ಇಮಿಟೇಟ್ ಮಾಡಬೇಡಿ. ಬೇರೆಯವ್ರು ನೋಡಿ ಅನುಕರಣೆ ಮಾಡಬೇಡಿ. ದಿಕ್ತಪ್ಪ ಹೋಗ್ಬಿಡ್ತೀರಿ. ಪವಿತ್ರಾತ್ಮನು ನಿಮ್ಮೊಳಗೆ ಆ ಉತ್ತೇಜನವನ್ನು ಪ್ರೇರಣೆಯನ್ನು ಕೊಡುವ ಹಾಗೆ ನಿಮ್ಮ ನಾಲಿಗೆ ಟ್ವಿಸ್ಟ್ ಆದಂಗೆ ಆಗ್ಬಿಡ್ತದೆ. ದೇವರೊಂದಿಗೆ ಮಾತನಾಡುತ್ತಾ ನಿಮ್ಮ ಅಂತರ್ಯದಲ್ಲಿ ದೈವ ಸಾನ್ನಿಧ್ಯ ಉಕ್ಕುತ್ತಾ ಆ ಪದಗಳೇ ಬೇರೆಯಾಗಿ ಆಗ್ಬಿಡ್ತದೆ. ನಾನು ಹೇಳಿದಲ್ಲ, ಮಗುನ ಮುದ್ದಾಡ್ತಾ ಚಿನ್ನ, ಮುತ್ತು, ರತ್ನ, ವಜ್ರ, ಅದು ಅಂತರ್ಯದಿಂದ ಬರುವಂಥದ್ದು. ಹಲ್ಲೆಲೂಯ. ಸೊ ವಾಣಿಯ ವಿಷಯದಲ್ಲಿ ದೇವರ ಆತ್ಮನಿಂದ ಬರುವಂಥದ್ದು. ನೀವು ದೇವರನ್ನ ಸ್ತೋತ್ರ ಮಾಡ್ತಾಯಿರಿ, ಕೊಂಡಾಡ್ತಾಯಿರಿ, ಘನಪಡಿಸ್ತಾಯಿರಿ. ನಿಶ್ಚಯವಾಗಿ ದೇವರು ನಿಮ್ಮನ್ನು ತನ್ನ
ವರದಿಂದ ತುಂಬಿಸ್ತಾನೆ. ಅದರಲ್ಲೂ ವಾಣಿಯ ವರದಿಂದ ನೀವು ದೇವರಿಗೆ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭಿಸ್ತೀರಿ, ದೇವರನ್ನ ಘನಪಡಿಸ್ತೀರಿ. ಹಾಲೆಲೂಯ. ದೇವರಿಗೆ ಹೆಚ್ಚಾದ ಮಹಿಮೆ ಉಂಟಾಗ್ತದೆ. ಹಾಲೆಲೂಯ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ಪವಿತ್ರಾತ್ಮನ ಅಭಿಷೇಕ ಇನ್ನು ಯಾರಿಗೆಲ್ಲ ಸಿಕ್ಕಿಲ್ವೋ ಅವರೆಲ್ಲರಿಗೂ ಪವಿತ್ರಾತ್ಮನ ಅಭಿಷೇಕ ಸಿಗಲಿ. ಅದರಲ್ಲೂ ವಿಶೇಷವಾಗಿ ಪವಿತ್ರಾತ್ಮನ ವರ ಪ್ರಕಟ ಆಗಲಿ. ಆದಿ ಸಭೆಯಲ್ಲಿ ದೇವಜನರೆಲ್ಲರೂ ಪ್ರಾರ್ಥನೆ ಮಾಡ್ತಿದ್ದಾಗ ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದನು. ಅವರು ಮೊದಲನೇದಾಗಿ ಅವರಲ್ಲಿ ಪ್ರಕಟ ಆದಂತಹ ವರ ವಾಣಿಯ ವರ, ದೇವರನ್ನ ಕೊಂಡಾಡುವುದಕ್ಕೆ ಬಳಕೆ ಆದಂತಹ ವರ. ಇವತ್ತು ದೇವರನ್ನ ಕೊಂಡಾಡುವುದಕ್ಕೆ, ಘನಪಡಿಸುವುದಕ್ಕೆ, ಮಹಿಮೆ ಪಡಿಸುವುದಕ್ಕೆ, ಆತನ ಮಹತ್ವಗಳನ್ನು ಹೇಳಿ ನಮ್ಮ ಗ್ರಹಿಕೆಗೆ ಮೀರಿ, ನಮ್ಮ ಆಲೋಚನೆಗೆ ಮೀರಿ ದೇವರನ್ನು ಮಹಿಮೆ ಪಡಿಸಲಿಕ್ಕೆ ಬಳಕೆ ಆಗುವಂತಹ ಒಂದು ವಿಶೇಷ ವರದಾನ ಅದು ವಾಣಿಯ ವರದಾನ, ನಾನಾ ಭಾಷೆಗಳ ವರದಾನ, ವಾಣಿಯನ್ನಾಡುವ ವರದಾನ. ಹಲ್ಲೆಲೂಯ. ಕರ್ತನೆ, ಎಲ್ಲರಿಗೂ ಕೊಡಪ್ಪ, ಈ ಭಾಗ್ಯ ಕೊಡಪ್ಪ. ವಾಣಿಯಲ್ಲಿ ನಿನ್ನನ್ನು ಕೊಂಡಾಡುವಂತಹ ಕೃಪೆಯನ್ನು ಕರ್ತನೆ ಎಲ್ಲ ದೇವಜನರಿಗೂ ಕೊಡು ಸ್ವಾಮಿ, ಎಲ್ಲ ದೇವಜನರಿಗೂ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಈಗ ನಮ್ಮೊಂದಿಗೆ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರು ವಾಣಿಯಲ್ಲಿ ಮಾತಾಡಬೇಕು, ನಿನ್ನನ್ನು ಕೊಂಡಾಡಬೇಕು, ಇನ್ನೂ ಹೆಚ್ಚಾಗಿ ನಿನ್ನನ್ನು ಕೊಂಡಾಡಬೇಕು, ನಿನ್ನನ್ನು ಸ್ತುತಿಸಬೇಕು ಸ್ವಾಮಿ. ಥ್ಯಾಂಕ್ ಯು. ನಮ್ಮ ಪದಗಳಿಗೆ ಮೀರಿ ಮೇಲೆ ನಿನ್ನನ್ನು ಇನ್ನೂ ಹೆಚ್ಚಾಗಿ ಕೊಂಡಾಡಬೇಕು ಸ್ವಾಮಿ, ಇನ್ನೂ ನಿನ್ನನ್ನು ಮೇಲೆತ್ತಿ ಮಹಿಮೆ ಪಡಿಸಬೇಕು. ಆ ರೀತಿಯಾಗಿ ವಾಣಿಯಲ್ಲಿ ನಿನ್ನನ್ನು ಹೆಚ್ಚು ಹೆಚ್ಚಾಗಿ ಕೊಂಡಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ನೀಡಪ್ಪ, ಪ್ರತಿಯೊಬ್ಬರಿಗೂ ಸಹಾಯ ನೀಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನಮಗೆ ಮಾತ್ರ ಅಲ್ಲ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವಜನರು ಈ ರೀತಿಯಾಗಿ ಪವಿತ್ರಾತ್ಮ ಭರಿತರಾಗಿ ವಾಣಿಯಲ್ಲಿ ತಂದೆಯನ್ನು ಹೆಚ್ಚಾಗಿ ಮಹಿಮೆ ಪಡಿಸುತ್ತಾ ಉನ್ನತ ಪ್ರಭಾವದಿಂದ ತುಂಬಿದವರಾಗಿ ಕರ್ತನೆ ಈ ಲೋಕದಲ್ಲಿ ಸಾಕ್ಷಿ ಕೊಡಲಿಕ್ಕೆ ಕೃಪೆ ಕೊಡಪ್ಪ. ಸಾಕ್ಷಿ ಕೊಡಲಿಕ್ಕೆ ಕೃಪೆ ಕೊಡು. ಪವಿತ್ರಾತ್ಮ ಭರಿತರಾಗಿ ನಾನಾ ಭಾಷೆಗಳಲ್ಲಿ ಕರ್ತನೆ ವಾಣಿಯಲ್ಲಿ ಕರ್ತನೆ ದೇವರನ್ನ ಹೆಚ್ಚಾಗಿ ಮಹಿಮೆ ಪಡಿಸುವಂತಹ ಒಂದು ಅನುಭವ ಒಬ್ಬೊಬ್ಬರಿಗೂ ಉಂಟಾಗಲಿ. ಇದೊಂದು ಪಂಗಡಕ್ಕೋ ಒಂದು ನಿರ್ದಿಷ್ಟ ಜನರಿಗೋ ಅಲ್ಲ, ಇದು ರಕ್ಷಣೆ ಹೊಂದಿದ ಪ್ರತಿಯೊಬ್ಬರಿಗೂ ಸಿಗುವ ಸೌಭಾಗ್ಯ. ಹಲ್ಲೆಲೂಯ. ಪವಿತ್ರಾತ್ಮನ ಅಭಿಷೇಕ ಪ್ರತಿಯೊಬ್ಬರಿಗೂ ಸಿಗುವಂಥ ಸೌಭಾಗ್ಯ. ಥ್ಯಾಂಕ್ ಯು. ಪವಿತ್ರಾತ್ಮನ ವರಗಳು ಪ್ರತಿಯೊಬ್ಬರಿಗೂ ಸಿಗುವಂಥ ಸೌಭಾಗ್ಯ. ಅದರಲ್ಲೂ ವಾಣಿಯ ವರ ಪ್ರತಿಯೊಬ್ಬರೂ ಸಹ, ರಕ್ಷಣೆ ಹೊಂದಿದ ಪ್ರತಿಯೊಬ್ಬರೂ ಸಹ ಪವಿತ್ರಾತ್ಮನ ಅಭಿಷೇಕವನ್ನು ಪಡ್ಕೊಂಡು ವಾಣಿಯಲ್ಲಿ ಮಾತಾಡ್ಬೋದು, ಕರ್ತನನ್ನು ಕೊಂಡಾಡ್ಬೋದು, ಹೆಚ್ಚಾಗಿ ದೇವರಿಗೆ ಮಹಿಮೆ ಸಲ್ಲಿಸ್ಬೋದು, ದೈವ ಸಾನ್ನಿಧ್ಯದಿಂದ ತುಂಬಿದವರಾಗಿರ್ಬೋದು. ಪ್ರತಿಯೊಬ್ಬರಿಗೂ ಆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ನಮ್ಮ ದೇಶದಂತಿರುವಂಥ ಎಲ್ಲ ಜನರಿಗೂ ಈ ಭಾಗ್ಯ ಸಿಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಪ್ರಾರ್ಥನೆಗಾಗಿ ಪಿರಿಯಾಪಟ್ಟಣ ತಾಲೂಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪಿರಿಯಾಪಟ್ಟಣ ತಾಲೂಕಿನಲ್ಲಿ 203 ಗ್ರಾಮಗಳಿವೆ ಅಂತ ಅಂಕಿಅಂಶ ಹೇಳ್ತದೆ. 34 ಗ್ರಾಮ ಪಂಚಾಯಿತಿಗಳು, 4 ಹೋಬಳಿಗಳು ಮತ್ತು 57 ಜನ ಗ್ರಾಮ ಲೆಕ್ಕಿಗರು ಇದ್ದಾರೆ ಅಂತ ಹೇಳಿ ಅಂಕಿಅಂಶ ಹೇಳ್ತದೆ. ಪಿರಿಯಾಪಟ್ಟಣ ತಾಲೂಕು ಮೈಸೂರು ಜಿಲ್ಲೆಯಲ್ಲಿದೆ. ಪಕ್ಕದಲ್ಲಿ ಮೈಸೂರು ಮ್ಯಾಪ್ ಇದೆ ನೋಡಿ, ನೀವು ನಿಮ್ಮ ಇದರಲ್ಲಿ ಕ್ಯಾಲೆಂಡರ್ನಲ್ಲಿ ಈ ಕ್ಯಾಲೆಂಡರ್ ಬಗ್ಗೆ ಗೊತ್ತಿಲ್ಲದೆ ಇರುವವರು calendar.arunodayyesu.org ನೀವು ಓದಿದ್ರೆ ಸಿಗ್ತದೆ. ಅದರಲ್ಲಿ ನೀವು ತಾಲೂಕಾಗಿ ಪ್ರಾರ್ಥನೆ ಮಾಡ್ಬೋದು. ಮೈಸೂರು ಜಿಲ್ಲೆಯಲ್ಲಿ 1 2 3 4 5 6 7 ತಾಲೂಕುಗಳಿವೆ. ಇವತ್ತು ಪಿರಿಯಾಪಟ್ಟಣ ತಾಲೂಕಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪಿರಿಯಾಪಟ್ಟಣ ತಾಲೂಕಿನಲ್ಲಿ ದೇವರ ಕೃಪೆ ಇಳಿದು ಬರಲಿ. ಈಗಾಗಲೇ ಇರುವ ಸೇವಕರುಗಳನ್ನು ಆಶೀರ್ವದಿಸಪ್ಪ, ಸೇವೆಗಿರುವಂಥ ಅಡ್ಡಿಗಳನ್ನ ತೆಗೆದಾಕಪ್ಪ. ಎಲ್ಲರೂ ಸಹ ಪ್ರಾರ್ಥನೆ ಮಾಡುವ. ತಂದೆಯೇ, ನಾವೆಲ್ಲರೂ ಏಕ ಮನಸ್ಸಿನಿಂದ ಪಿರಿಯಾಪಟ್ಟಣ ತಾಲೂಕಿಗಾಗಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ. ಪಿರಿಯಾಪಟ್ಟಣ ತಾಲೂಕಿನ ಎಲ್ಲ ಜನರನ್ನು ಆಶೀರ್ವದಿಸಪ್ಪ. ಕರ್ತನೆ, 203 ಗ್ರಾಮಗಳಿವೆ ಎಂಬುದಾಗಿ ಅಂಕಿಅಂಶ ಹೇಳ್ತದೆ. ಎಲ್ಲ ಗ್ರಾಮಕ್ಕೂ ನಿನ್ನ ಪ್ರೀತಿಯ ರುಚಿ ಸಿಗಲಿ, ಎಲ್ಲ ಜನರಿಗೂ ನಿನ್ನ ಪ್ರೀತಿಯ ರುಚಿ ಸಿಗಲಿ ಸ್ವಾಮಿ. ಈಗಾಗಲೇ ಇರುವ ಸಭೆಗಳನ್ನು ಆಶೀರ್ವದಿಸಿ, ಸೇವೆಗಳನ್ನು ಆಶೀರ್ವದಿಸಿ, ಸೇವೆ ಎಲ್ಲೆಯನ್ನು ವಿಸ್ತರಿಸಪ್ಪ. ಸೇವೆಗಿರುವಂಥ ಅಡ್ಡಿಗಳು ನೀಗಲಿ ಸ್ವಾಮಿ, ಸೇವೆಗಿರುವಂಥ ವಿರೋಧಗಳು ನೀಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಯಾರೆಲ್ಲ ವಿರೋಧ ಮಾಡ್ತಾ ಇದ್ದಾರೋ ಅವರೇ ರಕ್ಷಣೆಗೆ ಬರಬೇಕಂತ ನಾವು ಬೇಡಿಕೊಳ್ತೇವೆ. ಕರ್ತನೆ, ಪಿರಿಯಾಪಟ್ಟಣ ತಾಲೂಕಿನಲ್ಲಿರುವಂಥ ಪ್ರತಿಯೊಬ್ಬ ದೇವ ಸೇವಕರನ್ನು ನೀನು ಆಶೀರ್ವದಿಸಿ, ಅವರನ್ನು ಕರ್ತನೆ ನಿನ್ನ ರಾಜ್ಯದ ಅಭಿವೃದ್ಧಿಯಲ್ಲಿ ಬಳಕೆ ಮಾಡಿಕೋ ಸ್ವಾಮಿ. ಸೇವೆಯ ಅಗತ್ಯಗಳನ್ನು ಸಂಧಿಸಪ್ಪ, ಕೊರತೆಗಳನ್ನು ನೀಗಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಪಿರಿಯಾಪಟ್ಟಣ ತಾಲೂಕಿನಲ್ಲಿರುವಂಥ ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಸಹ ನಿನ್ನ ಪ್ರೀತಿಯನ್ನು ರುಚಿ ನೋಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ.
ಥ್ಯಾಂಕ್ ಯು. ನಾವೆಲ್ಲರೂ ಏಕ ಮನಸ್ಸಿನಿಂದ ಪಿರಿಯಾಪಟ್ಟಣ ತಾಲೂಕಿಗೆ ಶುಭ ಹಾರೈಸುತ್ತೇವೆ. ಪಿರಿಯಾಪಟ್ಟಣ ತಾಲೂಕಿನ ಎಲ್ಲ ಜನತೆಗೆ ಶುಭ ಉಂಟಾಗಲಿ, ರಕ್ಷಣೆ ಉಂಟಾಗಲಿ, ನಿತ್ಯ ಜೀವ ಉಂಟಾಗಲಿ. ಆಶೀರ್ವದಿಸಿ ನಡೆಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ಥ್ಯಾಂಕ್ ಯು ತಂದೆಯೇ. ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗಾಗಿ ನಿನ್ನಲ್ಲಿ ಬೇಡಿಕೊಳ್ತೇನೆ. ಪ್ರತಿಯೊಬ್ಬರನ್ನ ಆಶೀರ್ವದಿಸು, ಅವ್ರಿಗೆ ಬೇಕಾದ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಆರೋಗ್ಯ ಕೊಡಪ್ಪ, ಸಮಾಧಾನ ಕೊಡಪ್ಪ, ಜಯ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಬೆಳವಣಿಗೆ ಕೊಡಪ್ಪ. ಥ್ಯಾಂಕ್ ಯು. ಈ ದಿನ ಕರ್ತನೆ ನಮ್ಮೆಲ್ಲರಿಗೂ ಜಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಸುರಕ್ಷತೆಯ ದಿನ, ಸುರಕ್ಷತೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ನಾಮ ಮಹಿಮೆ ಹೊಂದುವ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನೊಂದಿಗಿರುವ ದಿನ, ವಿಶೇಷವಾಗಿ ಈ ದಿನ ವಾಣಿಯನ್ನಾಡ್ತಾ ಇರುವ ದಿನ. ಹಲ್ಲೆಲೂಯಾ. ವಾಣಿಯಲ್ಲೇ ನಿನ್ನ ಜೊತೆ ಮಾತಾಡ್ಕೊಂಡೇ ಇರುವಂಥ ದಿನ, ನಿನ್ನನ್ನು ಸ್ತುತಿಸಿ ಘನಪಡಿಸಿಕೊಂಡೇ ಇರುವಂಥ ದಿನ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.